ನಾನು ಇವತ್ತು ಮಾತನಾಡುವಂಥ ಸಂಗತಿ ಎರಡು ಮಾರ್ಗಗಳು ಎಂಬುದಾಗಿ. ಎಷ್ಟು? ಎರಡು ಮಾರ್ಗಗಳು. ಇವತ್ತು ಬೈಬಲ್ನಲ್ಲಿ ನಾವು ಎರಡು ಎಂಬ ಆ ನಂಬರ್ 2 ಸುಮಾರಾಗಿ 421 ಸಾರಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಎಷ್ಟು ಸಾರಿ? 421 ಸಾರಿ ಬೈಬಲ್ನಲ್ಲಿ ಎರಡು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು ಬಹಳ ಮಹತ್ವವಾದಂಥ ಒಂದು ಶಬ್ದವಾಗಿ ಬೈಬಲಲ್ಲಿ ಗುರುತಿಸಲ್ಪಟ್ಟಿದೆ. ನಾವು ಯೇಸು ಸ್ವಾಮಿ ದೇವರು ಮೋಶೆಗೆ 10 ದಶಾಜ್ಞೆ ಕೊಡುವಾಗ ಆತನು 2 ಕಲ್ಲಿನ ಹಲಿಗೆಯ ಮೇಲೆ ಏನು ಮಾಡ್ತಾನೆ? ಆತನು ತನ್ನ ಬೆರಳಿನಿಂದ ಏನು ಮಾಡ್ತಾನೆ? ಆಜ್ಞೆಗಳನ್ನು ಬರೆಯುತ್ತಾನೆ ಎಂಬುದಾಗಿ ಬೈಬಲ್ ಓದ್ತೇವೆ. ದೇವರು ತನ್ನ ಬೆರಳಿನಿಂದ ಆ ಕಲ್ಲಿನ ಹಲಿಗೆಗಳ ಮೇಲೆ ಏನು ಮಾಡಿತಾನೆ? ಆಜ್ಞೆಗಳನ್ನು ಬರೆಯುತ್ತಾನೆ. ಹೀಗೆ ಅಬ್ರಾಮನಿಗೆ 2 ಮಕ್ಕಳು ಹುಟ್ಟಿದವು, ಇಸಾಕ ಮತ್ತು ಯಾಕೋಬ ಎಂಬುದಾಗಿ ನೋಡ್ತೇವೆ. 2 ಸಾಕ್ಷಿಗಳ ಬಗ್ಗೆ ನೋಡ್ತೇವೆ. 2 ಪುನರುತ್ಥಾನದ ಬಗ್ಗೆ ನಾವು ನೋಡ್ತೇವೆ. ಮತ್ತು ವಿಧವೆ ತನ್ನಲ್ಲಿದ್ದ 2 ಪಾವಲಿಯನ್ನು ಕಾಣಿಕೆಯಾಗಿ ಹಾಕುವುದನ್ನು ನಾವು ನೋಡುತ್ತೇವೆ. 2 ಕಳ್ಳರ ನಡುವೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಆತನು ನೇತಾಡ್ತಾನೆ ಗೋಲ್ಗತಾ ಗುಡ್ಡದಲ್ಲಿ. 2 ರೀತಿಯ ಹುಟ್ಟು ಬಗ್ಗೆ ನಾವು ನೋಡುತ್ತೇವೆ, 2 ರೀತಿಯ ಮರಣ. ಹಾಗೆ ನೀವು 2ರ ಬಗ್ಗೆ ಹೇಳಲಿಕ್ಕೆ ಹೋದಾಗ ತುಂಬ ವಿಷಯಗಳು ಇದೆ. ಆದರೆ ಇವತ್ತು ನಾನು ಮಾತನಾಡುವಂಥ ಸಂಗತಿ, ನಾವು ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 13ನೇ ವಚನವನ್ನು ನಾವು ತೆಗೆದುಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 13 ಮತ್ತು 14 ವಚನ ದಯಮಾಡಿ ಯಾರಾದರೂ ಓದಿ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿಯು ಅಗಲವು, ಅದರಲ್ಲಿ ಹೋಗುವವರು ಬಹಳ ಮಂದಿ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ ಮಾತ್ರ. ಹಲ್ಲೆಲೂಯಾ. ದಾರಿ ಇಕ್ಕಟ್ಟಿನ ಬಗ್ಗೆ ಮಾತನಾಡ್ತಾನೆ. ಇಲ್ಲಿ 2 ರೀತಿಯ ಬಾಗಿಲನ್ನು ಇಲ್ಲಿ ಯೇಸು ಸ್ವಾಮಿ ಪರ್ವತ ಪ್ರಸಂಗದಲ್ಲಿ ಮಾತನಾಡ್ತಿದ್ದಾನೆ. ಆ ಪರ್ವತ ಪ್ರಸಂಗದಲ್ಲಿ ನೀವು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 6 ಮತ್ತು 7 ಯೇಸು ಸ್ವಾಮಿಯ ವಿಶೇಷವಾದ ಪರ್ವತ ಪ್ರಸಂಗಗಳು. ಈ ಒಂದು ಪ್ರಸಂಗ ಇಡೀ ಬೈಬಲನ್ನೇ, ಈ ಬೈಬಲಿನ ಪ್ರತಿಯೊಂದು ಸಂಗತಿಗಳು, ಯೇಸುವಿನ ನಿಯಮಗಳು ಮತ್ತು ಒಬ್ಬ ವಿಶ್ವಾಸಿ ದೇವರ ಬಳಿಗೆ ಸೇರಬೇಕಾದರೆ ಏನೆಲ್ಲ ಮಾಡಿದರೆ ಆತನು ಪರಲೋಕ ರಾಜ್ಯಕ್ಕೆ ಹೋಗ್ತಾನೆಂಬುದಾಗಿ ನೀವು ಯಾರಾದರೂ ಇಡೀ ಬೈಬಲ್ ಓದಿ ನೀವು ಗ್ರಹಿಸಿಕೊಳ್ಳಬೇಕೆಂಬುದಾಗಿ ಬಯಸುವವರು ಈ 3 ಅಧ್ಯಾಯ ಓದಿದ್ದರೆ ಸಾಕು, ನಿಮ್ಮನ್ನು ಹಲ್ಲೆಲೂಯಾ ಕರ್ತನ ನಿಜವಾದ ಪರಿಶುದ್ಧತೆಗೆ ಅದು ನಡೆಸುವಂಥದ್ದಾಗಿದೆ. ಹಲ್ಲೆಲೂಯಾ. ಈ 3 ಅಧ್ಯಾಯಗಳು ಯೇಸು ಸ್ವಾಮಿ ಪರ್ವತದಿಂದ ಆತನು ಮಾಡ್ತಾನೆ. 5ನೇ ಅಧ್ಯಾಯ 6ನೇ ಅಧ್ಯಾಯ 7ನೇ ಅಧ್ಯಾಯಕ್ಕೆ ಬರುವಾಗ ಯೇಸು ಸ್ವಾಮಿ ಅವನೊಂದಿಗೆ ಇದೇ ರೀತಿಯಾಗಿ ಜನರು ಸೇರಿರ್ತಾರೆ. ಅವರಿಗೆ ಹೇಳ್ತಾನೆ, ಇಕ್ಕಟ್ಟಾದ ಬಾಗಿಲಿಂದ ಒಳಗೆ ಹೋಗಿರಿ. ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು. ಇಲ್ಲಿ 2 ಬಾಗಿಲನ್ನು ಮಾತಾಡ್ತಾ ಇದ್ದಾನೆ. ಒಂದು ಇಕ್ಕಟ್ಟಾದ ಬಾಗಿಲು ಮತ್ತು ನಾಶನಕ್ಕೆ ಹೋಗುವಂಥ ಬಾಗಿಲು. ಎಷ್ಟು ಬಾಗಿಲುಗಳ ಬಗ್ಗೆ? 2 ಬಾಗಿಲುಗಳು. ಒಂದು ಇಕ್ಕಟ್ಟಾದ ಬಾಗಿಲು, ಇನ್ನೊಂದು ಸ್ವರ್ಗಕ್ಕೆ ಹೋಗುವಂಥ ಬಾಗಿಲು ಅಥವಾ ದೇವರ ರಾಜ್ಯ ಪರಲೋಕಕ್ಕೆ ಹೋಗುವ ಬಾಗಿಲ ಬಗ್ಗೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಇನ್ನು ಅಲ್ಲಿ ಅದೇ ವಾಕ್ಯದಲ್ಲಿ 2 ಮಾರ್ಗಗಳ ಬಗ್ಗೆ ಮಾತಾಡ್ತಿದ್ದಾನೆ. ಒಂದು ಇಕ್ಕಟ್ಟಾದ ಮಾರ್ಗ, ಇನ್ನೊಂದು ಅಗಲವಾದ ಮಾರ್ಗ. 2 ಮಾರ್ಗಗಳ ವಿಷಯ ಮಾತಾಡ್ತಾನೆ. ಅದು ಒಂದು ಇಕ್ಕಟ್ಟಾದ ಮಾರ್ಗ, 2ನೇದಾಗಿ ಅದು ಅಗಲ ಮಾರ್ಗ. ಮತ್ತು 2 ಗುಂಪುಗಳ ವಿಷಯದಲ್ಲಿ ಮಾತಾಡ್ತಿದ್ದಾನೆ. ಕಂಡು ಹಿಡಿಯುವವರಿದ್ದಾರೆ ಮತ್ತು ಕಂಡು ಹಿಡಿಯದವರಿದ್ದಾರೆ. ಮತ್ತು ಇನ್ನೊಂದು ವಿಷಯ ನಾವು ನೋಡ್ತೇವೆ, 2 ಅಂತ್ಯಗಳ ಬಗ್ಗೆ ಆ ವಚನ ಮಾತನಾಡುತ್ತದೆ. ಒಂದು ನಿತ್ಯ ಜೀವವು ಅಂತ್ಯವಾಗಿ ಮಾರ್ಪಡುತ್ತದೆ, ಇನ್ನೊಂದು ನಿತ್ಯ ನರಕದ ಬಗ್ಗೆ ಈ ವಾಕ್ಯ ಮಾತನಾಡುತ್ತದೆ. ಇವತ್ತು ಪ್ರಿಯ ದೇವಜನರು, ಈ ವಾಕ್ಯದಲ್ಲಿ ನಾವು 2 ಬಾಗಿಲು, 2 ಮಾರ್ಗ, 2 ಗುಂಪು, 2 ಅಂತ್ಯಗಳ ಬಗ್ಗೆ ನಾವು ಯೋಚನೆ ಮಾಡೋಣ. ಹಲ್ಲೆಲೂಯಾ. ಪ್ರಿಯ ದೇವಜನ, ನಾವು ವಿಶ್ವಾಸಿಗಳಾಗಿದ್ದೇವೆ. ವಿಶ್ವಾಸಿಗಳಾಗಿ ಚರ್ಚೆಯಲ್ಲಿ ಬರುತ್ತಿರುವಂಥ ಸಮಯದಲ್ಲಿಯೂ ಸಹ ಯಾವ ಗ್ಯಾರಂಟಿ ಇಲ್ಲ ನೀವು ಅಗಲ ಮಾರ್ಗದಲ್ಲಿ
ಹೋಗುತ್ತಿದ್ದೀರಿ ಎಂಬುದಾಗಿ. ಅಂದರೆ ಹೋಗುತ್ತಿಲ್ಲ ಎಂಬುದಾಗಿ ಯಾವ ಗ್ಯಾರಂಟಿ ಇಲ್ಲ. ಇವತ್ತು ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಬೇಕು. ಯೇಸು ಸ್ವಾಮಿ ಈ ಸಂಗತಿಗಳನ್ನು ಹೇಳುವಂಥ ಉದ್ದೇಶ, ನನ್ನ ಮಾರ್ಗಗಳು ಏನಾಗಿರುತ್ತದೆ? ಇಕ್ಕಟ್ಟಾಗಿರುತ್ತದೆ. ನನ್ನ ಮಾರ್ಗವು ಯಾವತ್ತೂ ಅಗಲವಾದ ಮಾರ್ಗವಲ್ಲ, ಸುಲಭವಾದ ಮಾರ್ಗವಲ್ಲ. ನನ್ನ ಮಾರ್ಗವು ಇಕ್ಕಟ್ಟು, ಅದರಲ್ಲಿ ಇಕ್ಕಟ್ಟಿದೆ, ಅದರಲ್ಲಿ ಬಿಕ್ಕಟ್ಟು ಇದೆ. ಅದನ್ನು ಕಂಡು ಹಿಡಿಯುವವರು ಎಷ್ಟು ಜನ ಹೇಳ್ತಾನೆ? ಬಹಳ ಸ್ವಲ್ಪವೇ ಜನರದನ್ನು ಕಂಡುಹಿಡಿಯುತ್ತಾರೆ. ಹಲ್ಲೆಲೂಯಾ. ಇವತ್ತು ಪ್ರಿಯ ದೇವಜನರೇ, ಇವತ್ತು ಯೇಸು ಕ್ರಿಸ್ತನೆಂಬ ನಿಧಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಾವು ಈ ನಿಧಿಯನ್ನು ಇವತ್ತು ಕಂಡುಕೊಂಡಿದ್ದೇವೆ. ನಿಧಿ ಎಂಬುದಾಗಿ ಹೇಳುವಾಗ ನಮಗೆಲ್ಲರಿಗೂ ಸಂತೋಷ. ಯಾಕೆಂತೇಳಿದರೆ ನಿಧಿ ಬಹಳ ಏನಾಗಿದೆ? ಅಮೂಲ್ಯವಾದದ್ದು, ಬೆಲೆ ಉಳ್ಳದ್ದು, ಬಹಳ ಕಾಸ್ಟ್ಲಿ ಆದದ್ದು. ಇವತ್ತು ದೇವರು ನಮ್ಮ ಸಂಗಡ ಮಾತನಾಡುವಂಥ ಸಂಗತಿ, ಇವತ್ತು ಯೇಸು ಸ್ವಾಮಿ ತನ್ನ ಹೃದಯದಲ್ಲಿರುವಂಥ ಆ ನಿಜವಾದಂಥ ಆತನ ಮಾರ್ಗದ ಪರಿಸ್ಥಿತಿ ಹೇಗಿರುತ್ತದೆ, ಯಾವ ರೀತಿಯಾಗಿ ಆತನ ಮಾರ್ಗ ಇರುತ್ತದೆ ಎಂಬುದಾಗಿ ಇಲ್ಲಿ ಆತನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ನಾವೆಷ್ಟೋ ಸಾರಿ ಇವತ್ತಿನ ದಿನಗಳಲ್ಲಿ, ಇವತ್ತಿನ ಪ್ರಸಂಗಗಳು, ಇವತ್ತಿನ ದಿನಗಳಲ್ಲಿ ಬೋಧನೆಗಳೆಲ್ಲವೂ ನಮಗೆ ಸುಖ, ಸಂತೋಷ, ಸಮೃದ್ಧಿಯ ಬಗ್ಗೆ ನಾವು ಕೇಳುವವರಾಗಿದ್ದೇವೆ. ಆದರೆ ವಾಕ್ಯಕ್ಕೆ ಬರುವಾಗ ನಿಜವಾಗಿಯೂ ನಾವು ಯೇಸುವಿನ ಬೋಧನೆಯನ್ನು ನಾವು ಕೇಳುವಾಗ, ಸುವಾರ್ತೆಗಳಲ್ಲಿ ಯೇಸುವಿನ ಬೋಧನೆ ಕೇಳುವಾಗ, ಯೇಸುವಿನ ಬೋಧನೆ ಹಲ್ಲೆಲೂಯಾ ಯಾವ ಒಳ್ಳೆ ರೀತಿಯಲ್ಲಿ ಭೂಮಿ ಮೇಲೆ ಜೀವಿಸುವವರಿಗೆ ಸಿಗುವುದಿಲ್ಲ. ಬದಲಾಗಿ ಆತನ ಬೋಧನೆಗಳು ಎಲ್ಲವೂ ಈ ಲೋಕದಲ್ಲಿ ತೆಗೆದುಹಾಕಲ್ಪಟ್ಟವರು, ಶೋಷಣೆ ಒಳಗಾದವರು, ಬಡವರು, ಯಾರೆಲ್ಲ ಆತನನ್ನು ಪ್ರೀತಿಸುತ್ತಾರೋ ಅಂಥವರಿಗೆ ಆ ದೇವರು ಇರುವ ಸ್ಥಳ ಸಿಗುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. ಇವತ್ತು ಪ್ರಿಯ ದೇವಜನರೇ, ಇವತ್ತು ನಾವು 2 ಬಾಗಿಲುಗಳ ಮುಂದೆ ದೇವರು ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ನಮಗೆಲ್ಲರಿಗೂ ಗೊತ್ತುಂಟು, ಒಂದು ಕೆಟ್ಟದ್ದು ಮತ್ತು ಒಳ್ಳೆಯ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಇವತ್ತು ಇಕ್ಕಟ್ಟಾದ ಬಾಗಿಲು ಅದು ಕ್ರಿಸ್ತನನ್ನು ತೋರಿಸುವಂಥದ್ದಾಗಿದೆ, ಸ್ವರ್ಗದ ಬಾಗಿಲನ್ನು ತೋರಿಸುವಂಥದ್ದಾಗಿದೆ. ಮತ್ತು ಇನ್ನೊಂದು ಬಾಗಿಲನ್ನು ಅಲ್ಲಿ ವಾಕ್ಯದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾನೆ, ಅದು ಅಗಲವಾದಂಥ ಬಾಗಿಲು. ಮೊದಲು ಫಸ್ಟ್ ನಾವು ಒಳಗೆ ಎಂಟ್ರಾಗಬೇಕಾದ್ರೆ ಬಾಗಿಲಿಂದನೇ ಎಂಟ್ರಾಗಬೇಕು, ಹೌದಲ್ಲ? ನಿಮ್ಮ ಮುಂದೆ 2 ಬಾಗಿಲಿದೆ. ಇವತ್ತು ನೀವು ಯಾವುದನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಿ, ನೀವು ಇವತ್ತು ನಿರ್ಧಾರ ಮಾಡಬೇಕು. ಯಾಕೆಂದರೆ ದೇವರು ನಮಗೆ 70 ಬಲ ಹೆಚ್ಚಿದರೆ 80 ಆಯುಷನ್ನು ಕೊಟ್ಟಿರುವುದಾದರೆ, ಇವತ್ತು ನಮ್ಮ ಮುಂದೆ ಇರುವಂಥ 2 ಬಾಗಿಲುಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು. 2ರಲ್ಲಿ ಒಂದನ್ನು ನಾವು ಆಯ್ಕೆ ಮಾಡಿಕೊಂಡು ನಾವು ಪ್ರಯಾಣ ಮಾಡಲೇಬೇಕು. ಯಾಕೆಂದರೆ ದೇವರು ನಮಗೆ ವಿಸ್ಡಮನ್ನು ಕೊಟ್ಟಿದ್ದಾನೆ. ದೇವರು ನಮಗೆ ವಿವೇಚನೆ ಆತ್ಮವನ್ನು ಕೊಟ್ಟಿರುವಂಥ ಉದ್ದೇಶವೇ ನಾವು ಯಾವುದು ಸರಿ, ಯಾವುದು ತಪ್ಪು ಎಂಬುದಾಗಿ ನಾವು ಆಯ್ಕೆ ಮಾಡಿಕೊಳ್ಳಬೇಕು. 2 ಮಾರ್ಗಗಳು, ಇಕ್ಕಟ್ಟಾದ ಮಾರ್ಗ. ನೀವು ಒಂದು ಸಲ ಅದರೊಂದೇ ಪ್ರವೇಶ ಮಾಡಿದ ನಂತರ ಆ ದಾರಿಯಲ್ಲಿ ನೀವೇನು ಮಾಡ್ತೀರಿ? ಪ್ರಯಾಣ ಮಾಡಲು ಪ್ರಾರಂಭಿಸ್ತೀರಿ, ಮಾರ್ಗದಲ್ಲಿ ಪ್ರಯಾಣವನ್ನು ಪ್ರಾರಂಭಿಸ್ತೀರಿ. ಇವತ್ತು ಪ್ರಿಯ ದೇವಜನರೇ, ಇವತ್ತು ಬಾಗಿಲುಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಯೇಸು ಸ್ವಾಮಿ ಹೇಳುತ್ತಾನೆ, ನಾನೇ ಮಾರ್ಗವು, ನಾನೇ ಸತ್ಯವೂ, ನಾನೇ ಜೀವವಾಗಿದ್ದೇನೆ. ಇವತ್ತು ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಸ್ವರ್ಗಕ್ಕೆ ಮಾರ್ಗವಾಗಿದ್ದೇನೆ. ಇವತ್ತು ಯೇಸು ಸ್ವಾಮಿ ನಮ್ಮ ಚರ್ಚಿನ ಮುಂಚೆ ಕಂಪೌಂಡ್ ಮೇಲೆ ನಮ್ಮ ತಂದೆ ಇದ್ದಾಗ ಒಂದು ದೊಡ್ಡದಾಗಿ ಅಲ್ಲಿ ಬರೆಸಿದ್ರು, ಯೇಸುವೇ ಸ್ವರ್ಗದ ಬಾಗಿಲು ಎಂಬುದಾಗಿ. ಹಲ್ಲೆಲೂಯಾ. ಯೇಸುವೇ ಸ್ವರ್ಗದ ಬಾಗಿಲು ಎಂಬುದಾಗಿ. ಇವತ್ತು ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಇಕ್ಕಟ್ಟಾದ ಮಾರ್ಗ ಅದು ಯಾವ ಮಾರ್ಗ? ಯೇಸುವಿನ ಮಾರ್ಗವಾಗಿದೆ. ಯೇಸುವಿನ ಮಾರ್ಗ ಇಕ್ಕಟ್ಟಾದ ಮಾರ್ಗ, ಅಗಲ ಮಾರ್ಗ. ಬೈಬಲ್ ಹೇಳುತ್ತದೆ ಅದು ಸೈತಾನನ ಮಾರ್ಗ ಎಂಬುದಾಗಿ. ಅಂದರೆ ಈ ನರಕಕ್ಕೆ ನಡೆಸುವಂಥ ಮಾರ್ಗವಾಗಿದೆ. ನಮ್ಮೆಲ್ಲರ ಜೀವಿತದಲ್ಲಿ ಇವತ್ತು 2 ಆಯ್ಕೆಯನ್ನು ದೇವರಿಡ್ತಾ ಇದ್ದಾನೆ. ನಿಮ್ಮ ಜೀವನದ ಅಂತ್ಯದ ನಂತರ ನಿಮ್ಮ ಆಯ್ಕೆ ಲೋಕದಲ್ಲಿ ಮುಂದಿನ ಜೀವನದ ಕೊನೆಯಲ್ಲಿ ನಿಗದಿಪಡಿಸುತ್ತದೆ. 2 ಆಯ್ಕೆಗಳಿದೆ. 2 ಜೀವನದ ಅಂತ್ಯದ ನಂತರ ನೀವು ಆಯ್ಕೆ ಮಾಡಿದ್ದು ತಪ್ಪ ಸುಳ್ಳ ಎಂಬುದಾಗಿ ಅದೇನಾಗ್ತದೆ? ಗೊತ್ತು ಮಾಡುವಂಥದ್ದಾಗಿದೆ. ಅಂತ್ಯ ಇದು ಬಹಳ ಪ್ರಾಮುಖ್ಯ. ನಮಗೆ ಅಂತ್ಯ ಬರುವಂಥ ಸಮಯದಲ್ಲಿ ದೇವರು ನಮ್ಮನ್ನು ಏನು ಮಾಡ್ತಾನೆ? ನಾವು ಹೇಗೆ ಭೂಮಿ ಮೇಲೆ ನಡೆದುಕೊಂಡಿದ್ದೇವೆ, ಯಾವ ರೀತಿಯಲ್ಲಿ ನಾವು ಜೀವಿಸಿದ್ದೇವೆ, ಸತ್ಯ ದೇವರನ್ನು ನಾವು ಸ್ವೀಕರಿಸಿಕೊಂಡು ಜೀವಿಸಿದ್ದೇವೋ ಇಲ್ಲವೋ ಎಂಬುದಾಗಿ ದೇವರು ನಮ್ಮನ್ನು ಏನು ಮಾಡ್ತಾನೆ? ಪರೀಕ್ಷಿಸಿ ನಮ್ಮನ್ನು ಹಲ್ಲೆಲೂಯಾ
ತನ್ನ ಚಿತ್ತಕ್ಕೆ ಅನುಸಾರವಾಗಿ ನಮ್ಮನ್ನು ಒಂದು 2 ಆಯ್ಕೆಯಾದ ಸ್ಥಳಗಳಲ್ಲಿ ನಮ್ಮನ್ನು ಇಡುವವನಾಗಿದ್ದಾನೆ. ಪ್ರಿಯರೇ, ಸೈತಾನನು ಯಾವಾಗಲೂ ದೇವರ ಮಾರ್ಗಕ್ಕೆ ಕೌಂಟರ್ಫಿಟ್ ಅಥವಾ ನಕಲಿ ಮಾರ್ಗವನ್ನೇ ನಮಗೆ ತೋರಿಸುವವನಾಗಿದ್ದಾನೆ. ಇವತ್ತು ಲೋಕದಲ್ಲಿ ನಾವು ಏನು ಮಾರ್ಗ ಎಂಬುದಾಗಿ ಹೇಳುತ್ತೇವೋ, ಸತ್ಯವನ್ನು ತಿಳಿಸುವಂಥ ಮಾರ್ಗ ಎಂಬುದಾಗಿ ಲೋಕದಲ್ಲಿ ಹೇಳ್ತೇವೋ, ನಮಗೆ ಗೊತ್ತಿದೆ ಸೈತಾನನು ಈ ಲೋಕದ ಏನಾಗಿದ್ದಾನೆ, ಅಧಿಪತಿಯಾಗಿದ್ದಾನೆ. ಅಧಿಪತಿಯಾಗಿರುವುದು ಸೈತಾನನು. ಆತನು ದೇವರ ಎಲ್ಲ ಕಾರ್ಯಗಳಿಗೆ ಕೌಂಟರ್ಫಿಟ್, ನಕಲಿಯಾದ ಮಾರ್ಗಗಳನ್ನು ತೆರೆಯುತ್ತಾನೆ. ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಜೀವಿತಗಳಲ್ಲಿ ಸೈತಾನನು ಸತ್ಯವನ್ನು ತಿಳಿಯಬಾರದೆಂಬುದಾಗಿ ಆತನು ಅನಾದಿ ದೇವರಿಗೆ ವಿರೋಧವಾಗಿ ಏನು ಮಾಡ್ತಾನೆ, ಆತನು ನಕಲಿ ಮಾರ್ಗಗಳನ್ನು ಏನು ಮಾಡಿದ್ದಾನೆ, ಇವತ್ತು ತೆರೆದಿದ್ದಾನೆ. ಇವತ್ತು ಸೈತಾನನ ಕೆಲಸವೇ ಆತನದು ಏನಾಗಿದೆ, ಬೈಬಲ್ ಹೇಳುತ್ತದೆ ಸ್ಪಷ್ಟವಾಗಿ, ಆತನು ಹಾಳು ಮಾಡುವಂಥ ಕೆಲಸ ಆತಂದು, ಕದ್ದುಕೊಳ್ಳುವಂಥದ್ದು ಆತನ ಕೆಲಸ, ನಿಮ್ಮ ಬಗ್ಗೆ ಸುಳ್ಳಾದ ಅಪವಾದವನ್ನು ಹೊರಿಸುವಂಥದ್ದು ಆತನ ಕೆಲಸ, ನೀವು ಯಾವುದಕ್ಕೂ ಪ್ರಯೋಜನವಿಲ್ಲ ಎಂಬುದಾಗಿ ನಿಮ್ಮ ಮೈಂಡಲ್ಲಿ ತಂದು ಹಾಕುವಂಥದ್ದು ಆತನ ಕೆಲಸವಾಗಿದೆ. ನೀವು ಯಾವುದೇ ಕಾರ್ಯಗಳನ್ನು ಮಾಡುವಾಗ ನೀವು ಸಫಲತೆಯನ್ನು ಕಾಣಬಾರದು ಎಂಬುದಾಗಿ ಬಯಸುವಂಥದ್ದು ಸೈತಾನನ ಕೆಲಸವಾಗಿದೆ. ಇವತ್ತು ಈ ಸೈತಾನನ ಕೆಲಸ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾವಾಗಲೂ ಒಳ್ಳೆಯದ ಯೋಜನೆಗಳನ್ನು ದೇವರು ರೂಪಿಸುವಾಗ ಒಳ್ಳೆಯ ಯೋಜನೆಯೊಂದಿಗೆ ಸೈತಾನನು ಏನು ಮಾಡ್ತಾನೆ, ನಕಲಿಯಾದಂಥ ರೀತಿಯಲ್ಲಿ ಆತನು ಏನು ಮಾಡ್ತಾನೆ, ಕಾರ್ಯಗಳನ್ನು ಮಾಡ್ತಾನೆ. ಇವತ್ತು ಲೋಕದಲ್ಲಿ ಎಷ್ಟೋ ಮನುಷ್ಯರು ಈ ಟ್ರ್ಯಾಪಲ್ಲಿ ಬಿದ್ದು ಅವರೇನು ಮಾಡ್ತಾ ಇದ್ದಾರೆ, ಕಷ್ಟಪಡುತ್ತಾ ಇದ್ದಾರೆ. ಸೈತಾನನ ನಕಲಿಯಾದಂಥ ಯೋಚನೆಯಲ್ಲಿ ಅವರು ಬಿದ್ದುಕೊಂಡಿದ್ದಾರೆ. ಪ್ರಿಯರೇ, ಇವತ್ತು ಪ್ರಿಯ ದೇವಜನರೇ, ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 15ನೇ ವಚನಕ್ಕೆ ಬರುವಾಗ ಇಲ್ಲಿ ವಾಕ್ಯದಲ್ಲಿ ಸೈತಾನನ ನಕಲು ಹೊಡೆಯುವಂಥ ಸೈತಾನನ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತಾನೆ ಭೂಮಿಯ ಮೇಲೆ ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಸೈತಾನನು ನಕಲಿ ಹೊಡೆಯುತ್ತಾನೆ. ಸುಳ್ಳು ಪ್ರವಾದಿಗಳ ರೂಪ ನೀವು ಆದಿಕಾಂಡದಿಂದಲೇ ನೋಡ್ತಾ ಬನ್ನಿ. ದೇವಭಕ್ತರ ಜೀವಿತದಲ್ಲಿ ಎಷ್ಟೆಲ್ಲ ರೀತಿಯಲ್ಲಿ ಸೈತಾನನು ಒಂದಲ್ಲ ಒಂದು ವಂಚನೆಗಳನ್ನು ತಂದು ಹಾಕುತ್ತಾನೆ. ಸೇಮ್ ದೇವರು ಮಾಡಿದ ಕೆಲಸವನ್ನು ಸೈತಾನನು ಮಾಡಿದ್ದನ್ನು ನಾವು ನೋಡುತ್ತೇವೆ. ದೇವ ಭಕ್ತನಾದ ಮೋಶೆ ಮಾಡಿದ ಅದ್ಭುತಗಳನ್ನು ಮಂತ್ರವಾದಿಗಳು ಮಾಡಿದ್ದನ್ನು ನಾವು ನೋಡುತ್ತೇವೆ. ಅಂದರೆ ನಮಗೆ ಗೊತ್ತಾಗಬೇಕು, ಸೈತಾನನು ಯಾವಾಗಲೂ ಏನು ಮಾಡ್ತಾನೆ, ನಕಲಿಯೇ ಮಾಡುವಂಥವನಾಗಿದ್ದಾನೆ. ಆತನು ಕೌಂಟರ್ಫಿಟ್ ಮಾಡುವಂಥ ಕೆಲಸವನ್ನೇ ಮಾಡುವಂಥವನಾಗಿದ್ದಾನೆ. ಹಾಗಾಗಿ ಇಲ್ಲಿ ಪ್ರವಾದಿಗಳಿದ್ದರೆ ಅವನ ಮಧ್ಯದಲ್ಲಿ ಸೈತಾನನು ಏನನ್ನು ತರುತ್ತಾನೆ, ಸುಳ್ಳು ಪ್ರವಾದಿಗಳನ್ನು. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ, ಎಚ್ಚರವಾಗಿರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡಿದುಕೊಂಡು ಹೋಗುವ ತೋಳಗಳೇ ಎಂಬುದಾಗಿ. ಇವತ್ತು ಪ್ರವಾದಿಗಳೆಂಬುದಾಗಿ ನಾವು ಕ್ರೈಸ್ತ ಸಮುದಾಯದಲ್ಲೇ ಪ್ರವಾದಿಗಳು ನೆನೆಸುವುದು ಬೇಡ. ಇವತ್ತು ಪ್ರವಾದಿಯ ಹೆಸರಿನಲ್ಲಿ ಇವತ್ತು ಲೋಕದಲ್ಲಿ ಅತ್ಯಂತ ದೊಡ್ಡ ಮೋಸ ವಂಚನೆಗಳು ನಡೆಯುತ್ತಾ ಇದೆ. ಅರ್ಥ ಆಗಿರೋರಿಗಾಗಿ ಸ್ತೋತ್ರ. ಇವತ್ತು ಪ್ರಿಯ ದೇವಚನರೇ, ಪ್ರವಾದಿ ಎಂಬ ಹೆಸರಿನಲ್ಲಿ ಒಂದು ದೊಡ್ಡ ಜನಾಂಗವೇ ಹುಟ್ಟಿಕೊಂಡಿದೆ. ಯೇಸು ಸ್ವಾಮಿ ಅವಾಗಲೇ ಹೇಳಿದ್ದಾನೆ, ಏನು ಹೇಳಿದ್ದಾನೆ, ಸುಳ್ಳು ಪ್ರವಾದಿಗಳು ನಿಮ್ಮ ವಿಷಯದಲ್ಲಿ ಇರ್ತಾರೆ, ಅವರ ವಿಷಯದಲ್ಲಿ ನೀವೇನಾಗಿರ್ರಿ, ಎಚ್ಚರವಾಗಿರ್ರಿ. ಯೇಸು ಸ್ವಾಮಿ ನಮ್ಮ ಈ ಪ್ರಪಂಚಕ್ಕೆ ಬರಲಿಕ್ಕೆ ಉದ್ದೇಶ ಪಾಪಿಗಳಾದ ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ. ಬೇರೆ ಯಾರ ಮೂಲಕವೂ ಸಹ ದೇವರು ಈ ಭೂಮಿಗೆ ಅಥವಾ ಮನುಷ್ಯರಿಗೆ ರಕ್ಷಣೆಯ ಇನ್ನೊಂದು ಮಾರ್ಗವನ್ನು ಎಂದಿಗೂ ತೆರೆಯಲಿಲ್ಲ. ಯೇಸು ಸ್ವಾಮಿಯೇ ಅದು ಲಾಸ್ಟ್ ಆದನು. ಇವತ್ತು ಯೇಸು ಸ್ವಾಮಿಯೇ ಕೊನೆ ಆದನು. ಇವತ್ತು ಸೈತಾನನು ಏನು ಮಾಡಿದ್ದಾನೆ, ಸುಳ್ಳು ಪ್ರವಾದಿಗಳನ್ನು ಎಬ್ಬಿಸಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಅವಾಗಲೇ ಹೇಳ್ತಾನೆ, ಇಂಥವರ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡಿದುಕೊಂಡು ಹೋಗುವ ತೋಳಗಳ. ಇವತ್ತಿನ ದಿನಗಳಲ್ಲಿ ಇದು ಬಹಳ ಸತ್ಯವಾದ ಮಾತಾಗಿದೆ. ಇವತ್ತಿನ ದಿನಗಳಲ್ಲಿ ಈ ಮಾತು ನಮ್ಮ ದೇಶದಲ್ಲಾಗಿರುವುದು, ಪ್ರಪಂಚಾದ್ಯಂತ ವೆಸ್ಟರ್ನ್ ಕಂಟ್ರೀಸ್ಗಳಲ್ಲೆಲ್ಲ ಬಹಳ ಸತ್ಯವಾದ ಮಾತು. ಪ್ರಿಯ ದೇವಚನರು, ಇವತ್ತು ಹಾಲೆಲೂಯಾ, ದೇವರು ನಕಲಿ ಹೊಡೆಯುವಂಥ ವಿಷಯದಲ್ಲಿ, ನಾವು ನಕಲಿ ಮಾಡುವಂಥ ಸೈತಾನನ ವಿಷಯದಲ್ಲಿ ನಾವೇನಾಗಿರಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ, ಎಚ್ಚರವಾಗಿ. ಒಂದು ವೇಳೆ ಅಂಥವರನ್ನು ನಾವು ಹಿಂಬಾಲಿಸಿದರೆ ನಮ್ಮ ಮಾರ್ಗಗಳು ನಾವು ಯಾವ ಮಾರ್ಗದಲ್ಲಿ ಹೋಗ್ತಿದ್ದಾಗೆ ಆಗ್ತದೆ, ಅಗಲ ಮಾರ್ಗದಲ್ಲಿ.
ಅಗಲ ಮಾರ್ಗ ಸೈತಾನನ ಮಾರ್ಗ, ಅಗಲ ಮಾರ್ಗ ದುಷ್ಟನ ಮಾರ್ಗ. ಆತನ ಉದ್ದೇಶ ಅಗಲ ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂಥದ್ದು, ಆತನ ರಾಜ್ಯ, ಆತನ ಇರುವಂಥ ಸ್ಥಳದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಬೇಕೆಂಬುದಾಗಿ, ಅಲ್ಲಿ ಅವನದೇ ದೊಡ್ಡ ರಾಜ್ಯವು ಉಂಟಾಗಬೇಕೆಂಬುದಾಗಿ, ಮತ್ತು ದೇವರಿಂದ ಸೃಷ್ಟಿಸಲ್ಪಟ್ಟ ದೇವ ಮಕ್ಕಳು ಯಾರು ಸಹ ದೇವರನ್ನು ಆರಾಧಿಸಬಾರದು, ಬದಲಾಗಿ ಕಷ್ಟಪಡಬೇಕು, ನರಕದಲ್ಲಿ ಯಾತನೆ ಪಡಬೇಕು, ಕಟಕಟನೆ ಹಲ್ಲು ಕಡಿಯುವಂಥ ಸ್ಥಳದಲ್ಲಿರಬೇಕು, ಅಲ್ಲಿ ಬೆಂಕಿಯ ಕೆರೆಗೆ ಹಾಕಲ್ಪಡಬೇಕೆಂಬುದಾಗಿ ಸೈತಾನನ ಉದ್ದೇಶವಾಗಿದೆ. ಇವತ್ತು ನಾವು ಅರ್ಥ ಮಾಡಿಕೊಳ್ಳಬೇಕು, ನಮ್ಮ ದೇವರು ನಮಗೆ ಆ ಅಗಲ ಮಾರ್ಗದಲ್ಲಿ ಹೋಗಬೇಡಿರಿ, ನೀವು ಇಕ್ಕಟ್ಟಾದ ಮಾರ್ಗದಲ್ಲೇ ಹೋಗಿರಿ. ಸ್ವಲ್ಪ ಅದೇನಾಗ್ತದೆ, ಬಿಕ್ಕಟ್ಟಾಗಿರ್ತದೆ, ಕಷ್ಟವಾಗಿರ್ತದೆ, ಆದರೆ ಆ ಮಾರ್ಗವನ್ನು ಕಂಡುಹಿಡಿಯುವವರು ಎಷ್ಟು ಜನ ಎಂಬುದಾಗಿ ಹೇಳ್ತಾನೆ, ಸ್ವಲ್ಪವೇ ಜನ ಎಂಬುದಾಗಿ. ಪ್ರಿಯರೇ, ಇವತ್ತು ನಮ್ಮ ಮುಂದೆ 2 ಆಯ್ಕೆ ಇದೆ. ನೀವು ಅಗಲ ಮಾರ್ಗವನ್ನು ಆರಿಸಿಕೊಳ್ಳುತ್ತೀರಾ ಅಥವಾ ಇಕ್ಕಟ್ಟಾದ ಮಾರ್ಗವನ್ನು ಆರಿಸಿಕೊಳ್ಳುತ್ತೀರಾ? ನಿಮಗೆ ಬಿಟ್ಟಿರುವಂಥದ್ದಾಗಿದೆ. ಪ್ರಿಯರೇ, ಸೈತಾನನು ಈ ಮಾರ್ಗದಲ್ಲಿ ಬರುವವರಿಗೆ ಹಲ್ಲೆಲೂಯಾ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವ ಅನುಭವವನ್ನು ತರಲು ಪ್ರಯತ್ನಿಸುತ್ತಾನೆ. ಇವತ್ತು ಕೌಂಟರ್ ಫಿಟ್ ಅಂತ ಹೇಳಿದರೆ, ಇವತ್ತು ನಮಗೆ ನೋಟಿಗೆ ನಕಲಿ ನೋಟುಗಳನ್ನು ತಯಾರು ಮಾಡ್ತಾರೆ. ಆ ನೋಟುಗಳು ಸಹ ಏನಾಗ್ತದೆ, ಮಾರ್ಕೆಟಲ್ಲಿ ಚಲಾವಣೆ ಆಗುತ್ತದೆ. ಆದರೆ ಆ ಚಲಾವಣೆ ಆಗುತ್ತಿದ್ದ ನೋಟು ಅದು ಒಂದು ವೇಳೆ ಸಿಕ್ಕಿ ಬೀಳ್ತ ಜನ ನೋಡಿ ಕರೆಕ್ಟಾಗಿ ಪರೀಕ್ಷೆ ಮಾಡಿದಾಗ ಮಾತ್ರ ಗೊತ್ತಾಗ್ತದೆ ಏನು ನೋಟ್ ಎಂಬುದಾಗಿ, ನಕಲಿ. ಅವತ್ತಿಂದ ಏನಾಗ್ತದೆ, ಅದರ ಚಲಾವಣೆ ಬಂದಾಗ್ತದೆ. ನಾವು ಹೊಸ ನೋಟನ್ನು ನಮ್ಮ ದೇಶವು ಇಂಟ್ರೊಡ್ಯೂಸ್ ಮಾಡಿತು. ಹೊಸ ನೋಟ್ ಆಗಿ ಕೆಲವೇ ದಿನಗಳಲ್ಲಿ ನಾವೆಲ್ಲ ಸುದ್ದಿ ಕೇಳಿದೆವು ಪೇಪರ್ಗಳಲ್ಲಿ, ಅದಕ್ಕೆ ಕೌಂಟರ್ ಫಿಟ್ ಆದ ನೋಟುಗಳೇನಾಗಿದೆ, ಜನರು ಮಾಡಿದ್ದಾರೆ ಎಂಬುದಾಗಿ. ಪ್ರಿಯ ದೇವಜನರೇ, ಒಂದು ಒಳ್ಳೆಯದಕ್ಕೆ ಯಾವಾಗಲೂ ಏನಿದೆ, ಕೆಟ್ಟದ್ದು ಇದೆ. ಒಂದು ಒಳ್ಳೆಯದಕ್ಕೆ ಯಾವಾಗಲೂ ವಿರೋಧವಾದಂಥ ಸಂಗತಿಗಳು ಇದ್ದೇ ಇರುತ್ತದೆ. ಹಾಗಾಗಿ ಸೈತಾನನ ಕೆಲಸವೇ ಅದು. ಹಲ್ಲೆಲೂಯಾ, ನಾವು ಏನೋ ಇಕ್ಕಟ್ಟಾದ ಮಾರ್ಗದಲ್ಲೇ ನಡೆಯುತ್ತಾ ಇದ್ದೇವೆ ಎಂಬುದಾಗಿ ನಮಗೇನು ಮುಟ್ಟಿಸ್ತಾನೆ, ಭ್ರಮೆಯನ್ನು ಹುಟ್ಟಿಸುತ್ತಾನೆ, ನಮಗೆ ಫೀಲಿಂಗನ್ನು ಕೊಡುತ್ತಾನೆ. ಇವತ್ತು ನಾವು ದೇವರ ಬಳಿಯಲ್ಲಿ ಕೇಳಬೇಕು, ನಾನು ನಿಜವಾಗಿಯೂ ಆ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುತ್ತಾ ಇದ್ದೇನಾ ಅಥವಾ ಅಗಲವಾದ ಮಾರ್ಗದಲ್ಲಿ ನಾನು ಜೀವಿಸುತ್ತಾ ಇದ್ದಾನೆ ಎಂಬುದಾಗಿ. ಪ್ರಿಯರೇ, ಸೈತಾನನು ನಮ್ಮನ್ನು ವಂಚಿಸುವ ಸೈತಾನನ ಕೈಗೆ ನಾವು ಸಿಕ್ಕಾಕೊಳ್ಳಬಾರದು. ಪ್ರಿಯರೇ, ಹೌದು, ಪ್ರವಾದಿಗಳ ರೂಪದಲ್ಲೇ ಏನು ಮಾಡ್ತಾನೆ, ಸೈತಾನನು ಪ್ರವಾದಿಸುತ್ತಾನೆ. ಪ್ರವಾದಿಗಳ ರೂಪದಲ್ಲೇ ಸೈತಾನ ನಿಮಗೆ ಬಂದು ಅಲ್ಲ ಸಲ್ಲದ ಸಂಗತಿಗಳನ್ನು ನಿಮಗೆ ಆತನು ಬೋಧಿಸುತ್ತಾನೆ. ಇವತ್ತು ನಾವು ಎಚ್ಚರವಾಗಿರಬೇಕು ಪ್ರಿಯರೇ. ಸುಲಭವಾಗಿ ಆಕರ್ಷಣೆಯಾಗಿ ಕಾಣುವಂತೆ ಅಗಲ ಮಾರ್ಗವನ್ನು ಮಾಡುತ್ತಾನೆ ಆತನು. ಒಂದು ಇಕ್ಕಟ್ಟಾದ ಮಾರ್ಗದಲ್ಲೇ ಹೋಗ್ತಿದ್ದ ಹಾಗೆ ಅನುಭವಕ್ಕೆ ತರುತ್ತಾನೆ. ಎರಡನೇದಾಗಿ ಅಗಲವಾದ ಮಾರ್ಗದಲ್ಲಿ ಬಹಳ ಆಕರ್ಷಣೆಯನ್ನು ಇಡ್ತಾನೆ. ನಿಮಗೆ ಇವತ್ತಿನ ಆಫರ್ಗಳು, ಸಣ್ಣ ಅಂಗಡಿಗಳು ಇದೆ, ದೊಡ್ಡ ಮಾಲ್ಗಳು ಇದೆ, ಹೌದಲ್ಲ? ನಾವು ಸಣ್ಣ ಅಂಗಡಿಯನ್ನು ಬಿಟ್ಟು ನಾವು ಎಲ್ಲಿ ಹೋಗ್ತೇವೆ? ಮಾಲ್ಗಳಿಗೆ ಹೋಗ್ತೇವೆ. ಅಲ್ಲಿ ಯಾವ ಆಕರ್ಷಣೆ ಇರ್ತದೆ? 50% ಡಿಸ್ಕೌಂಟ್, 20% ಡಿಸ್ಕೌಂಟು, ಬೈ 1 get 1 ಫ್ರೀ, ಈ ಥರ ಎಲ್ಲ ಆಫರ್ಗಳನ್ನು ಮಾಲ್ ಕೊಡ್ತದೆ. ಆವಾಗ ನಮ್ಮ ಕಣ್ಣುಗಳೆಲ್ಲ ಎಲ್ಲಿ ಹೋಗ್ತದೆ? ಆ ಮಾಲ್ ಕಡೆಗೆ ಹೋಗ್ತದೆ. ಸೇಮ್ ಮಾಲ್ ಮತ್ತು ಸಣ್ಣ ಅಂಗಡಿಗಳ ಏನು ಇವತ್ತು ಆ ಎಕ್ಸಾಂಪಲ್ ತಗೊಂಡ್ರೆ ಅಗಲ ಮಾರ್ಗ ಮತ್ತು ನರಕ ಮಾರ್ಗ ಅದೇ ರೀತಿ ಆಗಿರುವಂಥದ್ದು. ಹಲ್ಲೆಲೂಯಾ. ಇವತ್ತು ನಾವು ಕೊಡುವಂಥ ಪ್ರೈಸ್ ನಿಮಗೆ ಗೊತ್ತಿಲ್ಲ. ಹೆಚ್ಚಿನ ಮಾಲ್ಗಳಲ್ಲಿ ಅವರಿಗೋಸ್ಕರವೇ ಕಂಪನಿಯಿಂದ ಹೊಸ ರೇಟ್ ಫಿಕ್ಸ್ ಆಗಿ ಬರ್ತದೆ. ರೇಟ್ ಎಲ್ಲ ಪ್ರಿಂಟ್ ಆಗೋದೇ ಆ ಮಾಲಿಗೋಸ್ಕರವೇ. ಯಾಕಂದರೆ ಅವರ ಮಾಲ್ಗಳು ಇಡೀ ಭಾರತಾದ್ಯ ಇರೋದರಿಂದ ಕಂಪನಿಗಳು ಅವರಿಗೋಸ್ಕರವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಪ್ಯಾಕೆಟ್ಗಳನ್ನು, ರ್ಯಾಪ್ ಎಲ್ಲ ಪ್ಯಾಕೆಟ್ ಮಾಡಿ ಅದಕ್ಕೆ ತಮ್ಮ ಮಾಲಿಗೆ ಸರಿಯಾಗಿ ಮತ್ತೆ ಅದರಲ್ಲಿ ಏನು ಮಾಡ್ತಾನೆ, ಡಿಸ್ಕೌಂಟ್ ಕೊಡ್ತಾರೆ. ಒಂದು ದಿವಸ ನಮ್ಮ ತಂದೆ ಯಾವಾಗಲೂ ನಾವು ತೆಗೆದುಕೊಳ್ಳುವಂಥ ರೇಷನ್ ಅಂಗಡಿಯಲ್ಲಿ ಎಣ್ಣೆ, ನಾವು ಮುಂಚೆ ಬೋರ್ಡಿಂಗ್ ಹೋಮ್ ಇದ್ದಾಗ ಮಕ್ಕಳಿಗೆಲ್ಲ ಎಣ್ಣೆ ತರುವಂಥ ಸಮಯದಲ್ಲಿ ಆ ಎಣ್ಣೆಯನ್ನು ಮತ್ತೆ ಅದೇ ರೀತಿ ಆವಾಗ ಬಿಗ್ ಬಜಾರ್ ಇತ್ತು. ಬಿಗ್ ಬಜಾರಿಗೆ ಹೋಗಿ ಅವರು ಆ ಎಣ್ಣೆಯನ್ನು ಅಲ್ಲಿ ಸಹ ಖರೀದಿ ಮಾಡ್ತಾರೆ. ಮೊದಲು ಅಲ್ಲಿ ಖರೀದಿ ಮಾಡ್ತಾರೆ, ಅದು ಅವರ ಕಿಸೆಯಲ್ಲಿ ಬಿಲ್ ಇದೆ, ಬಿಲ್ಲು ಇಲ್ಲಿದು ಇದೆ. ಮತ್ತೆ ಇಲ್ಲಿ ಅಂಗಡಿಗೆ ಹೋಗ್ತಾರೆ. ಇಲ್ಲಿ ಹೋದಾಗ ಅದೇ ಸೇಮ್ ಎಣ್ಣೆಯನ್ನು ಖರೀದಿ ಮಾಡಿದರೆ ಅದರಲ್ಲಿ ಆಫರ್ ಇದ್ದರೂ ಸಹ ಇವರ ರೇಟ್ ಏನಾಗಿತ್ತು? ಜಾಸ್ತಿ ಇತ್ತಂತೆ.
ಇವತ್ತು ಆ ರೀತಿಯಾಗಿ ಸೈತಾನ ನಮ್ಮನ್ನು ಮೋಸಗೊಳಿಸುತ್ತಾನೆ. ಆತ್ಮಿಕವಾದಂಥ ದೇವ ಜನರಾದ ನಾವು ಇವತ್ತು ಮಾಲ್ ಮತ್ತು ಸಣ್ಣ ವ್ಯಾಪಾರದಲ್ಲಿ ಹೇಗೆ ಯಾವ ರೀತಿಯಾಗಿ ಆಕರ್ಷಣೆ ಮುಖಾಂತರವಾಗಿ ಜನರು ಮೋಸಗೊಳ್ಳುತ್ತಾರೋ, ಅದೇ ರೀತಿ ಸೈತಾನನ ಆತ್ಮಿಕವಾಗಿಯೂ ನಮ್ಮನ್ನು ಏನು ಮಾಡ್ತಾ ಇದ್ದಾನೆ, ಮೋಸ ಮಾಡ್ತಾ ಇದ್ದಾನೆ. ಇವತ್ತು ಪ್ರಿಯ ದೇವಜನರೇ, ಅಗಲವಾದ ಮಾರ್ಗ ಆಕರ್ಷಣೆಯ ಮಾರ್ಗ. ಅಗಲವಾದ ಮಾರ್ಗದಲ್ಲಿ ನೀವು ನಡೆಯುತ್ತಿರುವುದಾದರೆ ನೀವು ಹೋಗುತ್ತಾ ಇರುವಂಥ ಸಮಯದಲ್ಲಿ ಖುಷಿಯಾಗ್ತದೆ, ಬಹಳ ಸಂತೋಷ, ಎಂಟರ್ಟೈನ್ಮೆಂಟ್, ಎಲ್ಲ ರೀತಿಯ ಮೋಜು ಮಸ್ತಿ. ನೀವು ಕುಡಿಯಬಹುದು, ಸಿಗರೆಟ್ ತೆಳೆಯಬಹುದು, ಗುಟಕ ತಿನ್ನಬಹುದು, ಎಲ್ಲ ರೀತಿಯ ಕೆಟ್ಟ ಕಾರ್ಯಗಳನ್ನು ಮಾಡುತ್ತಾ ಇರ್ತೀರಿ ಅಗಲ ಮಾರ್ಗದಲ್ಲಿ. ಆದರೂ ಸಹ ಸೈತಾನ್ ಹೇಳ್ತಿರ್ತಾನೆ, ನೀನು ಮಾಡೋದು ಯಾವುದು ತಪ್ಪಲ್ಲ, ಸರಿ ಮಾಡ್ತಾ ಇದೆ ಎಂಬುದಾಗಿ ಸೈತಾನ್ ನಿಮ್ಮನ್ನು ವಂಚಿಸಿ ಏನು ಮಾಡ್ತಾನೆ, ಅಗಲ ಮಾರ್ಗ ನಡೆದುಕೊಂಡು ಹೋಗ್ತಾನೆ. ನಡೆಯುವಾಗ ನಿಮಗೇನು ಗೊತ್ತಾಗೋದಿಲ್ಲ, ಅದರ ಎಂಡು ಬರುವಾಗ ನಿಮಗೆ ಅರ್ಥವಾಗುತ್ತದೆ, ನಾನು ಇಷ್ಟುವರೆಗೆ ನಡೆದುಕೊಂಡ ಬಂದಂಥ ಮಾರ್ಗವು ಏನಾಗಿದೆ, ತಪ್ಪಾದ ಮಾರ್ಗ ಎಂಬುದಾಗಿ. ಹಾಲೆಲೂಯ. ಇವತ್ತು ದೇವ ಮಕ್ಕಳು ಹಾಲೆಲೂಯ, ನಾವು ಅಗಲವಾದ ಮಾರ್ಗದಲ್ಲಿ ನಡೆಯುತ್ತಾ ಇದ್ದೇವಾ, ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುತ್ತಾ ಇದ್ದೇವೋ, ಇವತ್ತೇ ನಮಗೆ ಗೊತ್ತಾಗಬೇಕು. ಇವತ್ತೇ ನಾವು ಬದುಕಿರುವಂಥ ಇವತ್ತೇ ನಮಗೆ ಗೊತ್ತಾಗಬೇಕು. ಒಂದು ವೇಳೆ ಅಗಲವಾದ ಮಾರ್ಗದಲ್ಲಿ ನಡೆಯುತ್ತಿದ್ದರೆ ಇವತ್ತು ನಾವು ಆ ಮಾರ್ಗವನ್ನು ಬದಲಾಯಿಸಬೇಕು. ಹಾಲೆಲೂಯ. ಇವತ್ತು ಮಾರ್ಗವನ್ನು ಬದಲಾಯಿಸದೆ ಹೋದರೆ ನಿಮ್ಮ ಅಂತ್ಯಾವಸ್ಥೆ ಬಹಳ ಕಠಿಣವಾಗುತ್ತದೆ. ಅಗಲವಾದ ಮಾರ್ಗದಲ್ಲಿ ಹಾಲೆಲೂಯ ಅವರ ಜನರನ್ನು ಕರ್ಕೊಂಡು ಹೋಗ್ತಾನೆ. ಹೋಗುವ ಯೋಜನೆ ಬಹುತೇಕ ಸಕ್ಸಸ್ಫುಲ್ ಆದಂಥ ರೀತಿಯಲ್ಲಿ ಅನಿಸ್ತದೆ. ಹಾಲೆಲೂಯ. ನೀವು ಫುಲ್ ಸಕ್ಸಸ್ ಆಗಿದ್ದೀರಿ ಎಂಬುದಾಗಿ ನೆನೆಸ್ತಾರೆ. ಆದರೆ ಆತನು ಬಿಡುವಂಥದ್ದು ಪಾತಾಳಕ್ಕೆ. ಅಲ್ಲಿ ಎಂಡಾದ ಮೇಲೆ ಇಲ್ಲಿಂದ ಸಕ್ಸಸ್ ಕಾಣ್ತದೆ, ಲಾಸ್ಟಿಗೆ ಇರುವಂಥದ್ದು ಪಾತಾಳ. ಹಾಲೆಲೂಯ. ಪ್ರಿಯ ದೇವಚನರು, ಇವತ್ತು ನಾವು ಎಚ್ಚರವಾಗಿರೋಣ. ಆತನು ಒಡ್ಡುವಂಥ ಆಮಿಷಗಳಿಗೆ, ಆತನು ಸೈತಾನನು ತರುವಂಥ ಎಲ್ಲ ಹಾಲೆಲೂಯ ಏನೆಲ್ಲ ಆಕರ್ಷಣೆಗಳಿಗೆ ನಾವು ಒಳಗಾಗುವುದು ಬೇಡ ಪ್ರಿಯರೇ. ಕ್ರಿಸ್ತನ ಮಾರ್ಗ ಇಕ್ಕಟ್ಟಾದ ಮಾರ್ಗವಾಗಿದೆ. ಹಾಲೆಲೂಯ. ಕ್ರಿಸ್ತನ ಮಾರ್ಗ ಇಕ್ಕಟ್ಟಾದ ಮಾರ್ಗ, ಅದು ಹೋಗಬೇಕು, ಇಕ್ಕಟ್ಟಾಗಿ ಹೆಣಗಾಡಿಕೊಂಡು ಹೋಗಬೇಕೆಂಬುದಾಗಿ ಭಕ್ತರು ಹೇಳ್ತಾರೆ. ಹಾಲೆಲೂಯ. ಆ ಮಾರ್ಗವು ಸುಲಭವಾದ ಮಾರ್ಗವಲ್ಲ, ಆದರೆ ಬಹಳ ಸುರಕ್ಷಿತವಾದ ಮಾರ್ಗವಾಗಿದೆ. ಹಾಲೆಲೂಯ. ಇಕ್ಕಟ್ಟಾದ ಮಾರ್ಗವಾದರೂ ಸಹ ಅದು ಬಹಳ ಸುರಕ್ಷಿತವಾದ ಮಾರ್ಗ. ಇವತ್ತು ಆರಿಸಿಕೊಂಡಂಥ ನಾವುಗಳು ದೇವರಿಗೆ ಸ್ತೋತ್ರ. ದೇವರು ಹಾಲೆಲೂಯ ನಮ್ಮನ್ನು ಇನ್ನೂ ಉತ್ತಮವಾಗಿ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವ ಹಾಗೆ ದೇವರು ಮಾಡಲಿ. ಒಂದು ವೇಳೆ ಇವತ್ತು ಎಂಟರ್ಟೈನ್ಮೆಂಟ್, ಆಶೆ, ಲೋಕದ ಎಲ್ಲ ಸಂಗತಿಗಳು ಎಲ್ಲ ಬೇಕೆಂಬುದಾಗಿ ಅದರಲ್ಲೇ ನಾವು ಜೀವಿಸುತ್ತಿರುವುದಾದರೆ ಪ್ರಿಯ ದೇವಜನರೇ, ಇವತ್ತು ನಾವು ತಿರುಗಿ ಇಕ್ಕಟ್ಟಾದ ಮಾರ್ಗಕ್ಕೆ ನಾವು ತಿರುಗಿ ಬರೋಣ. ಹಾಲೆಲೂಯ. ಇಕ್ಕಟ್ಟಾದ ಮಾರ್ಗಕ್ಕೆ ನಾವು ಬರೋಣ ಪ್ರಿಯರೇ. ಇಕ್ಕಟ್ಟಾದ ಮಾರ್ಗದಲ್ಲಿ ಹಾಲೆಲೂಯ ನಾವು ಹೋಗುವಾಗ ಕಷ್ಟವಾಗಬಹುದು, ಆದರೆ ಅದು ಸುರಕ್ಷಿತವಾದ ಮಾರ್ಗವಾಗಿದೆ. ಹಾಲೆಲೂಯ. ಇವತ್ತು ಸೈತಾನನು ಧರ್ಮ ಮತ್ತು ಜಾತಿಯ ವೇಷ ಹಾಕಿಕೊಂಡು ಇವತ್ತು ಏನು ಮಾಡ್ತಾ ಇದ್ದಾನೆ, ವಂಚಿಸ್ತಾ ಇದ್ದಾನೆ. ಧರ್ಮ ಜಾತಿ, ಸ್ವಾಮಿ ಎಲ್ಲಿಯೂ ಸಹ ಹೇಳಲಿಲ್ಲ ನಾನು ಕ್ರೈಸ್ತ ಧರ್ಮವನ್ನು ಸ್ಥಾಪಿಸುವುದಕ್ಕೋಸ್ಕರ ಬಂದಿದ್ದೇನೆಂಬುದಾಗಿ, ಎಲ್ಲಿಯೂ ಸಹ ಹೇಳಲಿಲ್ಲ. ಇವತ್ತು ಧರ್ಮ ಜಾತಿ ಹೆಸರಿನಲ್ಲಿ ಸೈತಾನನು ಏನು ಮಾಡ್ತಾ ಇದ್ದಾನೆ, ಪ್ರತಿಯೊಂದು ವ್ಯಕ್ತಿಯನ್ನು ವಂಚಿಸುತ್ತಾ ಇದ್ದಾನೆ. ವಾಕ್ಯದಲ್ಲಿ ದೇವರ ಜಾತಿ ಎರಡು ಇದೆ. ದೇವರು ಸೃಷ್ಟಿ ಮಾಡುವಾಗಲೇ ಎರಡು ಜಾತಿಯನ್ನು ಉಂಟು ಮಾಡಿದನು, ಅದು ಗಂಡು ಜಾತಿ ಮತ್ತು ಹೆಣ್ಣು ಜಾತಿ ಎಂಬುದಾಗಿ. ಬೇರೆ ಯಾವ ಜಾತಿಯನ್ನು ದೇವರು ಏನು ಮಾಡಲಿಲ್ಲ, ಉಂಟು ಮಾಡಲಿಲ್ಲ. ಇವತ್ತು ಮನುಷ್ಯನು ಜಾತಿ ಧರ್ಮವನ್ನು ಉಂಟು ಮಾಡಿಕೊಂಡು ತನಗೆ ಇಷ್ಟಪಡುವಂಥ ರೀತಿಯಲ್ಲಿ ತಾನು ದೇವರನ್ನು ಹುಡುಕಿ ದೇವರನ್ನು ಒಟ್ಟು ಸೃಷ್ಟಿಯನ್ನು ನೋಡ್ತಾ ಇದ್ದಾನೆ. ಸೃಷ್ಟಿಯು ಯಾರೋ ಒಂದು ಮಾಡಿದ್ದಾರೆ, ಅದರ ಹಿಂದೆ ಒಂದು ಶಕ್ತಿ ಇದೆ ಎಂಬುದಾಗಿ ಯೋಚನೆ ಮಾಡಿ ತಾನೇ ತನ್ನ ಮನಸ್ಸಿಗೆ ಬಂದ ಹಾಗೆ ಅದಕ್ಕೆ ಏನು ಕೊಡ್ತಾನೆ, ಆಕಾರಗಳನ್ನು ಕೊಟ್ಟನು. ಇದೇ ದೇವರೆಂಬುದಾಗಿ ಯೋಚನೆ ಮಾಡಿದನು. ಇವತ್ತಿನ ದಿನಗಳಲ್ಲಿ ಮನುಷ್ಯರನ್ನು ಪೂಜೆ ಮಾಡುವಂಥ ಪರಿಸ್ಥಿತಿಗಳು ನಾವು ನೋಡ್ತಾ ಇದ್ದೇವೆ. ಮನುಷ್ಯರನ್ನೇ ದೇವರೆಂಬುದಾಗಿ ಮನುಷ್ಯರನ್ನೇ ಆರಾಧಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ. ಮೊನ್ನೆ ಒಂದು ದಿವಸ ನಾನು ನೋಡ್ತಾ ಇದ್ದೆ, ಟ್ರಂಪನ್ನು ಮಾಡಿದ್ದಾರೆ. ನಮ್ಮ ಭಾರತ ದೇಶದ ಯಾವುದೋ ಒಂದು ಹಳ್ಳಿಯಲ್ಲಿ ದೊಡ್ಡ ಟ್ರಂಪಿನ ಮೂರ್ತಿ ಮಾಡಿ ದಿನಾ ಅದಕ್ಕೆ ಡೊನಾಲ್ಡ್ ಟ್ರಂಪ್ ಅವರನ್ನು ಪೂಜೆ ಮಾಡ್ತಾರೆ. ಈ ರೀತಿಯಾದಂಥ ರೀತಿಯಲ್ಲಿ ಸೈತಾನನು ಏನು ಮಾಡ್ತಾ ಇದ್ದಾನೆ, ಜನರನ್ನು ವಂಚಿಸ್ತಾ ಇದ್ದಾನೆ. ಪ್ರಿಯ ದೇವಜನರೇ, ಇಂಥ ಮಾರ್ಗದಲ್ಲಿ ಹೋಗುತ್ತಿರುವವರು ಯಾರಾಗಿದ್ದಾರೆ, ಅಗಲ ಮಾರ್ಗದಲ್ಲಿ ಹೋಗುವವರು.
ಅಗಲವಾದ ಮಾರ್ಗದಲ್ಲಿ ಹೋಗುವವರು. ಅದಕ್ಕೆ ವಾಕ್ಯದಲ್ಲಿ ಓದ್ತೇವೆ, ಹಲ್ಲೆಲೂಯಾ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಲ್ಲಿ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವವರೆಂದು ನೆನೆಸಬೇಡಿರಿ. ನನ್ನನ್ನು ಇವತ್ತು ಸ್ವಾಮಿ ಸ್ವಾಮಿ ಎಂಬುದಾಗಿ ಎಷ್ಟೋ ಜನರು ಕರೀತಾ ಇರ್ಬೋದು, ಆದರೆ ಅವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ ಎಂಬುದಾಗಿ ನೀವೇನು ಮಾಡಬೇಡಿ, ನೆನೆಸಬೇಡಿರಿ. ಹೌದಾ? ಸ್ವಾಮಿ ಸ್ವಾಮಿ ಕರೆಯೋರು ತುಂಬ ಜನ ಇದ್ದಾರಾ ಲೋಕದಲ್ಲಿ? ಇದ್ದಾರಾ ಇಲ್ವೋ? ನಿದ್ರೆ ಮಾಡ್ತಿರೋರು ಹೇಳಿ, ಇದ್ದಾರಾ? ಹಲ್ಲೆಲೂಯಾ. ಇವತ್ತು ನಮ್ಮ ದೇವರು ಸತ್ಯ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಯೇಸು ನಿತ್ಯ ದೇವರು, ಜೀವಿಸುವ ದೇವರಾಗಿದ್ದಾನೆ. ಇವತ್ತು ಸ್ವಾಮಿ ಸ್ವಾಮಿ ಹೇಳಿದ ತಕ್ಷಣ ನಾವೇನಾಗೋದಿಲ್ಲ, ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಇಲ್ಲಿ ಮತ್ತೆ ಓದ್ತೇವೆ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುತ್ತಾನೆ. ಯಾರು ಆತನ ಚಿತ್ತವನ್ನು ಮಾಡ್ತಾ ಇದ್ದೀರಿ, ಯಾರು ಆತನ ಚಿತ್ತಕ್ಕೆ ಒಳಪಟ್ಟು ಜೀವಿಸ್ತಾ ಇದ್ದೀರಿ, ಅಂಥವರ ಬಗ್ಗೆ ಹೇಳ್ತಿದ್ದಾನೆ. ಅಂಥವರೇ ಹಾಲಲು ಏನಾಗ್ತಾರಂತೆ, ಅವರು ಪರಲೋಕ ರಾಜ್ಯಕ್ಕೆ ಸೇರು. ಸ್ವಾಮಿ ಸ್ವಾಮಿ ಹೆಸರಿನ ಮೇಲೆ ವಾಕ್ಯದಲ್ಲಿ ಓದ್ತೇವೆ, ಪರಲೋಕದಲ್ಲಿ ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾನು ಬೋಧನೆ ಹೇಳಲಿಲ್ಲವೋ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಾತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನಮಗೆ ಹೇಳುವರು. ಎಷ್ಟೋ ಜನರು ಇವತ್ತು ಸಹ ಅದ್ಭುತಗಳನ್ನು ಮಾಡುವರಿದ್ದಾರೆ. ಕ್ರೈಸ್ತ ವಿಶ್ವಾಸಿ ಅಂದರೆ ಸಭೆಗಳಲ್ಲಿ ಅದ್ಭುತಗಳು ಸಹ ನಡೀತದೆ, ಹೊರಗಡೆಯೂ ಅದ್ಭುತಗಳು ನಡೆಯುತ್ತದೆ. ಸೈತಾನನಿಂದ ಅದ್ಭುತಗಳು ನಡೆಯುವುದನ್ನು ಅದಕ್ಕೆ ಹೇಳಿದೆ, ಸೈತಾನನು ಏನಾಗಿದ್ದಾನೆ, ಕೌಂಟರ್ ಫಿಟ್. ದೇವರು ಮಾಡಿದ ಎಲ್ಲ ಕೆಲಸಗಳನ್ನು ಆತನೇನು ಮಾಡ್ತಾನೆ, ನಕಲಿ ಮಾಡ್ತಾನೆ. ಇವತ್ತು ಅದಕ್ಕೋಸ್ಕರ ನಾವು ಎಚ್ಚರವಾಗಿರಬೇಕು, ಯಾವುದು ನಕಲಿ ಅಸಲಿ ಎಂಬುದಾಗಿ ನಾವು ಕಂಡುಹಿಡಿಯಬೇಕು. ಹಲ್ಲೆಲೂಯಾ. ನಕಲಿ ಮತ್ತು ಅಸಲಿ ಎರಡನ್ನೂ ಸಹ ನಾವು ಗುರುತಿಸಬೇಕು. ಸೈತಾನನು ನಕಲಿ ಹೊಡಿತಾನೆ. ಅದಕ್ಕೆ ವಾಕ್ಯ ಓದ್ತೇವೆ, ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೋ, ನಿನ್ನ ಹೆಸರಿನ ಮೇಲೆ ಅನೇಕ ಮಾತ್ಕಾರ್ಯಗಳನ್ನು ಮಾಡಲಿಲ್ಲವೋ ಎಂದು ಆ ದಿನದಲ್ಲಿ ಎಷ್ಟೋ ಜನ ನನಗೆ ಬಂದು ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತನ್ನು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಹಲ್ಲೆಲೂಯಾ. ಪ್ರಿಯರೇ, ಇವತ್ತು ನಮಗೆ ಗೊತ್ತಿರಬೇಕು ಯಾವುದು ಸತ್ಯ, ಯಾವುದು ಅಸಲಿ, ಯಾವುದು ನಕಲಿ ಎಂಬುದಾಗಿ. ಇವತ್ತು ನಾವು ನಮ್ಮ ಜೀವಿತಗಳನ್ನು ರಕ್ಷಣೆ ಹೊಂದಿದ ಮೇಲೂ ಸಹ ನಕಲಿಯಾಗಿ ತರುವಂಥ ಸೈತಾನನ ಯೋಚನೆ ವಿಚಾರಗಳಲ್ಲಿ ನಾವು ಏನಾಗಿದ್ದೇವೆ, ಹೆಚ್ಚು ನಾವು ಒಲವನ್ನು ತೋರಿಸ್ತೇವೆ, ಹೆಚ್ಚು ಆ ಇಂಟ್ರೆಸ್ಟು, ಹೆಚ್ಚು ಅದರ ಬಗ್ಗೆ ಮಾತಾಡುವಂಥದ್ದು, ಅದರ ಬಗ್ಗೆ ಇರುವಂಥ ಅಲ್ಲಿ ಆಗುತ್ತಿರುವಂಥ ಎಲ್ಲ ಸಂಗತಿಗಳನ್ನು ಗ್ಲೋರಿಫೈ ಮಾಡುವಂಥವರು ಕೆಲವರು ಇದ್ದೇವೆ ನಾವು. ಇವತ್ತು ಪ್ರಿಯ ದೇವಜನರೇ, ಇವತ್ತು ನಮಗೆ ಗೊತ್ತಿರಲಿ, ನಾವು ಸೇವಿಸಿರುವಂಥದ್ದು ಅಸಲಿ, ನಾವು ಸೇವಿಸುವಂಥ ದೇವರು ಅಸಲಿ ಆದವನು. ಹಲ್ಲೆಲೂಯಾ. ಇವತ್ತು ನಾವು ಎಚ್ಚರವಾಗಿರಬೇಕು. ಮನುಷ್ಯನು ತಾನೇ ದೇವರಂತೆ ಆಗಬೇಕೆಂದು ಬಯಸಿ ತಾನೇ ಒಂದು ಸ್ವರ್ಗಕ್ಕೆ ಮಾರ್ಗವನ್ನು ಹುಡುಕ್ತಾ ಇದ್ದಾನೆ ಇವತ್ತು. ಹಲ್ಲೆಲೂಯಾ. ದೇವರಂತೆ ಆಗಬೇಕು, ದೇವರನ್ನು ನಾನು ಪ್ರಾರ್ಥಿಸಬೇಕೆಂಬ ಉದ್ದೇಶದೊಂದಿಗೆ ಆತನೇನು ಮಾಡ್ತಾ ಇದ್ದಾನೆ, ತಾನೇ ಒಂದು ಸ್ವಂತ ಮಾರ್ಗವನ್ನು ಆತನು ರೂಪಿಸಿಕೊಂಡು ಜೀವಿಸ್ತಾ ಇದ್ದಾನೆ. ಪ್ರಿಯರೇ, ಮನುಷ್ಯನು ತಾನಾಗೆ ತನಗೆ ತೋಚಿದ ರೀತಿಯಲ್ಲಿ ದೇವರನ್ನು ಆರಾಧಿಸಲು ಪ್ರಾರಂಭಿಸಿದನು. ಹಲ್ಲೆಲೂಯಾ. ನಾನು ನೆನೆಸ್ತೇನೆ, ದೀಕ್ಷಾಸನ ತೆಗೆದುಕೊಂಡಿದ್ದೇನೆ. ಕೆಲವು ವಿಶ್ವಾಸಿಗಳು ಹೇಳ್ತಾರೆ, ದೀಕ್ಷಾಸನ ತೆಗೆದುಕೊಂಡ ತಕ್ಷಣ ಎಲ್ಲವೂ ಆಗುತ್ತದೆ ಎಂಬುದಾಗಿ. ಇಲ್ಲ ಪ್ರಿಯರೇ, ದೀಕ್ಷಾಸನ ತೆಗೆದುಕೊಂಡರೂ ಸಹ ನಾವು ವಾಕ್ಯದಲ್ಲಿ ನಾವು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಓದುವಾಗ ಆತನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ. ಬರೀ ದೀಕ್ಷಾಸನ ತೆಗೆದುಕೊಂಡ ತಕ್ಷಣ ನಾವು ಯಾರೂ ಸಹ ಸ್ವರ್ಗಕ್ಕೆ ಹೋಗುವುದಿಲ್ಲ. ದೀಕ್ಷಾಸನ ತೆಗೆದುಕೊಳ್ಳಬೇಕು. ಅದು ದೇವರು ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಂಥದ್ದು, ನಾವು ಮಾಡಬೇಕದು. ಆದರೆ ದೀಕ್ಷಾಸನ ತೆಗೆದುಕೊಂಡಿದ್ದೇನೆ ಎಂಬ ಕಾರಣದಿಂದ ನಾವು ಯಾರೂ ಏನಾಗೋದಿಲ್ಲ, ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನಾವು ಅದನ್ನು ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನ. ಫರಿಸಾಯರಲ್ಲಿ ಯೆಹೂದ್ಯರ ಹಿರಿಯ ಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಅದಕ್ಕೆ ಯೇಸು ಹೇಳ್ತಾನೆ, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು.
ಅಂದನು. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡಿರಿ. ಹಾಲೆಲೂಯ. ಇವತ್ತು ಈ ವಾಕ್ಯ ಓದುವಾಗ ಎಷ್ಟು ಜನ ನಾವು ನಿಜವಾಗಿಯೂ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಿದ್ದೇವೆಂಬುದಾಗಿ ನೀವು ಪ್ರೌಢಾಗಿ ಹೇಳಲಿಕ್ಕೆ ಸಾಧ್ಯ? ವಾಕ್ಯದಲ್ಲಿ ಸ್ಪಷ್ಟವಾಗಿ ಸ್ವಾಮಿ ಹೇಳ್ತಾನೆ, ನೀವು ಎರಡರಲ್ಲಿಯೂ ಏನಾಗಿರಬೇಕು? ಹುಟ್ಟಿರಬೇಕು. ನೀರಿನಿಂದಲೂ ಹುಟ್ಟಿರಬೇಕು, ಆತ್ಮನಿಂದಲೂ ಹುಟ್ಟಿರಬೇಕು. ಅವರು ಮಾತ್ರ ದೇವರ ರಾಜ್ಯವನ್ನು ಕಾಣಲಿಕ್ಕೆ ಸಾಧ್ಯ. ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗುವವರು ಈ ಎರಡನ್ನೂ ಮಾಡಿದವರಾಗಿರಬೇಕು. ಹಾಲೆಲೂಯ. ಇಕ್ಕಟ್ಟಾದ ಮಾರ್ಗದಲ್ಲಿ ನಾನು ಚಲಿಸುತ್ತಾ ಇದ್ದೇನೆ ಎಂಬುದಾಗಿ ಯೋಚನೆ ಮಾಡುತ್ತಾ ಇರೋದಾದರೆ, ನೀವು ಹಾಲೆಲೂಯ ಒಂದು ಪ್ರೌಡ್ ಫೀಲ್ ಆಗ್ತಿರೋದಾದರೆ, ಇದೆರಡು ನೀವು ಮಾಡಿದ್ದೀರಾ ಎಂಬುದಾಗಿ ನಾವು ಯೋಚನೆ ಮಾಡಿರಿ. ಈ ಎರಡು ಸಂಗತಿಗಳು, ಆತ್ಮನಿಂದಲೂ ಮತ್ತು ನೀರಿನಿಂದಲೂ ಹುಟ್ಟಿರುವವರು ಮಾತ್ರ ಇಕ್ಕಟ್ಟಾದ ಮಾರ್ಗದಲ್ಲಿ ಚಲಿಸಲು ಸಾಧ್ಯ. ಹಾಲೆಲೂಯ. ಇವತ್ತು ಇಕ್ಕಟ್ಟಾದ ಮಾರ್ಗದಲ್ಲಿ ನಾನು ಹೋಗ್ತಿದ್ದೇನೆ ಎಂಬುದಾಗಿ ನಾವು ಭ್ರಮೆಯಲ್ಲಿ ಇರುವುದು ಬೇಡ ಪ್ರಿಯರೇ. ಯೇಸು ಸ್ವಾಮಿ ಸ್ಪಷ್ಟವಾಗಿ ನಿಕೋದೇಮನಿಗೆ ಹೇಳ್ತಾನೆ. ನಿಕೋದೇಮನು ದೇವಸ್ವಾಮಿ ಹತ್ರ ಕೇಳ್ತಾನೆ, ಯೇಸುವೇ, ನಾನು ತಿರುಗಿ ತಾಯಿಯ ಗರ್ಭದಲ್ಲಿ ಹೋಗಿ ಮತ್ತೆ ಹೇಗೆ ಹುಟ್ಟಿ ಬರುವಂಥದ್ದು? ಆಲ್ರೆಡಿ ನಾನು ಹುಟ್ಟಿ ಆಗಿದೆ, ತಿರುಗಿ ನಾನು ಹೇಗೆ ಹೋಗುವಂಥದ್ದು? ತಾಯಿಯ ಗರ್ಭಕ್ಕೆ ಹೋಗಿ ಮತ್ತೆ ಹೇಗೆ ಹುಟ್ಟಲಿಕ್ಕಾಗ್ತದೆ? ಆಗ ಸ್ವಾಮಿ ಹೇಳ್ತಾನೆ, ಇಲ್ಲಪ್ಪ, ಹೊಸದಾಗಿ ಹುಟ್ಟದಿದ್ದರೆ ನೀನು ದೇವರಾಜ್ಯವನ್ನು ಕಾಣಲಾರೆ. ಹಾಲೆಲೂಯ, ಹಾಲೆಲೂಯ. ಇವತ್ತು ನಮ್ಮ ದೇವರು ಯೇಸು ಸ್ವಾಮಿ ನಮ್ಮನ್ನು ಬಯಸುವಂಥದ್ದು, ನಾವು ನೀರಿನಿಂದಲೂ ಹುಟ್ಟಿರಬೇಕು, ಆತ್ಮನಿಂದಲೂ ಹುಟ್ಟಿರಬೇಕು. ಹಾಲೆಲೂಯ. ನಾವು ಎರಡು ಸಾರಿ ಹುಟ್ಟಬೇಕು, ಎರಡು ಸಾರಿ ಸಾಯಬೇಕು. ಒಬ್ಬ ವ್ಯಕ್ತಿ ಇಕ್ಕಟ್ಟಿನ ಮಾರ್ಗದಲ್ಲಿ ಹೋಗಬೇಕಾದವನು ಎರಡು ಸಾರಿ ಹುಟ್ಟಿರಬೇಕು, ಎರಡು ಸಾರಿ ಸಾಯಬೇಕು. ಯಾವುದು ಹುಟ್ಟುವಂಥದ್ದು? ಒಂದು ತಾಯಿಯ ಗರ್ಭದಲ್ಲಿ ಹುಟ್ಟಿರಬೇಕು, ಒಂದು ನೀವು ಮನುಷ್ಯ ಜೀವಿಸುವಂಥ ವ್ಯಕ್ತಿಗಳಾಗಿರಬೇಕು. ಇನ್ನೊಂದು ನಾವು ಹೇಗೆ ಹುಟ್ಟಿರಬೇಕು? ಆತ್ಮನಿಂದ ಹೊಸಬರಾಗಿ ಹುಟ್ಟಿರಬೇಕು. ಹಾಲೆಲೂಯ. ಎರಡು ಹುಟ್ಟುವಿಕೆ. ಸಾಯುವಂಥದ್ದೇನು? ನಾವು ನೆಕ್ಸ್ಟ್ ಸಾಯುವಂಥದ್ದು ಅದು ಎರಡನೇದು. ಈ ಶರೀರಕ್ಕೆ ಸಾಯು, ಪಾಪದ ಪಾಲಿಗೆ ನಾವು ಸತ್ತವರಾಗಿರಬೇಕು. ಮೊದಲನೇ ಸಾವು ಏನು? ಪಾಪದ ಪಾಲಿಗೆ ನಾವು ಸತ್ತವರಾಗಿರಬೇಕು, ಅದು ಮೊದಲನೇದು. ಮತ್ತು ಎರಡನೇದು ನಮ್ಮ ಶಾರೀರಿಕವಾದ ಮರಣ ಬರುತ್ತದೆ. ಹಾಲೆಲೂಯ. ಅದು ಮರಣ ನಂತರ ನೀವು ಎಲ್ಲಿ ಸ್ವರ್ಗಕ್ಕೆ ಹೋಗ್ತೀರ, ನರಕಕ್ಕೆ ಹೋಗ್ತೀರ ಎಂಬುದಾಗಿ ನಮ್ಮ ನ್ಯಾಯ ತೀರಿಸುವಂಥ ನಮ್ಮ ಯೇಸು ಸ್ವಾಮಿ ಇದ್ದಾನೆ. ಆ ನ್ಯಾಯ ತೀರ್ಪಿನಿಗೆ ನಾವು ಒಳಗಾಗುತ್ತೇವೆ. ಹಾಲೆಲೂಯ. ನಾವು ಮಾಡಿದಂಥ ಒಂದೊಂದು ಕಾರ್ಯಗಳನ್ನು ದೇವರು ಈ ನ್ಯಾಯ ತೀರ್ಪಿಗೆ ಒಳಪಡಿಸುತ್ತಾನೆ. ನಾವು ನ್ಯಾಯ ತೀರ್ಪಿಗೆ ಒಳಪಡಿಸಿದ ನಂತರ, ನಮ್ಮನ್ನು ನ್ಯಾಯ ತೀರ್ಪಿಗೆ ಒಳಪಡಿಸಿದ ನಂತರ ಹಿ ವಿಲ್ ಡಿಸೈಡ್, ಆತನು ನಿರ್ಧರಿಸ್ತಾನೆ ನಾವು ಯಾವ ಸ್ಥಳದಲ್ಲಿ ಇರಬೇಕೆಂಬುದಾಗಿ. ಹಾಲೆಲೂಯ. ರಕ್ಷಣೆ ಹೊಂದಿದ ತಕ್ಷಣ ಯೇಸು ನಮಗೆ ರಕ್ಷಣೆ, ನಿತ್ಯ ಜೀವನ ಕೊಟ್ಟಿದ್ದಾನೆ. ಅದನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಯೇಸು ಸ್ವಾಮಿಯನ್ನು ರಕ್ಷಕನು, ದೇವರು ಒಡೆಯನೆಂಬುದಾಗಿ ನಂಬಬೇಕು. ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಿದ್ದಾನೆಂಬುದಾಗಿ ನಂಬುವಂಥದ್ದು ಮತ್ತು ಪಾಪಗಳ ಕ್ಷಮಾಪಣೆಯನ್ನು ಕೇಳುವಂಥದ್ದು, ಅದು ಬಹಳ ಪ್ರಾಮುಖ್ಯವಾದದ್ದು. ನಾವು ನಂಬದೆ ಹೋದರೆ, ನಾವು ಚರ್ಚಿಗೆ ಬಂದು ಎಷ್ಟೋ ಸಾರಿ ಅಪನಂಬಿಕೆ ಉಳ್ಳವರಾಗಿರುತ್ತೇವೆ. ಎಷ್ಟೋ ಸಾರಿ ಚರ್ಚಿಗೆ ಬಂದು ದೇವರ ಮೇಲೆ ಸಂಪೂರ್ಣವಾದ ವಿಶ್ವಾಸವನ್ನೇ ನಾವು ಹಾಕಿರುವುದಿಲ್ಲ. ಇವತ್ತು ಯೇಸು ನಮಗೆ ಕೇಳುವಂಥದ್ದು, ನೀನು ಯಾವ ಮಾರ್ಗದಲ್ಲಿದ್ದೆ? ಒಂದು ವೇಳೆ ಅಪನಂಬಿಕೆಯಲ್ಲಿ ಜೀವಿಸುತ್ತಿರುವುದಾದರೆ ಇವತ್ತಿಗೂ ನೀನು ಯಾವ ಮಾರ್ಗದಲ್ಲಿ ನಡೆಯುತ್ತಾ ಇದ್ದಿ? ಅಗಲವಾದ ಮಾರ್ಗದಲ್ಲಿ. ಅಗಲವಾದ ಮಾರ್ಗದಲ್ಲಿ. ಇವತ್ತು ಮಾರ್ಗವನ್ನು ಬದಲಾಯಿಸುವಂಥ ದಿನ ಇದಾಗಿದೆ. ಹಾಲೆಲೂಯ. Today is the day to change your way. ನಿಮ್ಮ ಮಾರ್ಗಗಳನ್ನು, ನಿಮ್ಮ ಮಾರ್ಗದಲ್ಲಿ ಹಾಲೆಲೂಯ ಗೊತ್ತಾಗುತ್ತಾ ಇರುವುದಾದರೆ, ನಾನು ಹೋಗುತ್ತಿರುವಂಥ ಮಾರ್ಗ ಅಗಲವಾದ ಮಾರ್ಗವಾಗಿದೆ, ನಾನು ಇದರಿಂದ ಹೊರಬರಬೇಕೆಂಬುದಾಗಿ ಅನಿಸುತ್ತಿರುವುದಾದರೆ ಯೇಸುವಿನ ಮುಂದೆ ಕೇಳಿರಿ, ದೇವರೇ, ನಾನು ಇಷ್ಟುವರೆಗೆ ಮಾಡಿದ್ದು ತಪ್ಪಾಯಿತು. ದೇವರೇ, ನೀನು ಇರುವಂಥ ಮಾರ್ಗ, ನೀನು ತೋರುವಂಥ ಮಾರ್ಗದಲ್ಲಿ ನಾನು ಜೀವಿಸುತ್ತೇನೆ ಎಂಬುದಾಗಿ. ಎರಡು ಸಾರಿ ಹುಟ್ಟಬೇಕು. ಒಂದು ಶಾರೀರಿಕವಾಗಿ ತಾಯಿಯ ಗರ್ಭದಿಂದ ಹುಟ್ಟುತ್ತೀರಿ. ಎರಡನೇದಾಗಿ ನಾವು ಏನಾಗಬೇಕು? ಆತ್ಮದಲ್ಲಿ ಹುಟ್ಟಬೇಕು, ಹೊಸಬರಾಗಬೇಕು.
ಹಾಲೆಲೂಯ. ನಮ್ಮ ಜೀವಿತವು ಯಾರು ಹೊಸತನಕ್ಕೆ ಯಾರು ನಡೆಸುವಂಥದ್ದು? ಯೇಸು ಸ್ವಾಮಿ. ನಾವು ರಕ್ಷಣೆ ಹೊಂದುವಂಥದ್ದಂತ ಹೇಳಿದರೆ ವಿ ಆರ್ ಬಾರ್ನ್ ಆಫ್ ಜೀಸಸ್, ಕ್ರಿಸ್ತನಿಗೆ. ಅದಕ್ಕೆ ನಾವು ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 12ನೇ ವಚನ ಓದಿಕೊಳ್ಳೋಣ. ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಹಾಲೆಲೂಯ. ನೀವು ಯಾರಿಂದ ಹುಟ್ಟುತ್ತೀರಿ? ದೇವರಿಂದ ಹುಟ್ಟುತ್ತೀರಿ. ಅವರು ಪುರುಷ ಸಂಕಲ್ಪದಿಂದಾಗಲಿ ರಕ್ತ ಸಂಬಂಧದಿಂದಾಗಲಿ ಏನಾಗೋದಿಲ್ಲ, ಅವರು ಜನಿಸುವುದಲ್ಲ. ಬದಲಾಗಿ ಹೇಗೆ ಹುಟ್ಟುತ್ತಾರೆ? ದೇವರಿಂದ. ಆಟೋಮೆಟಿಕ್ ಆಗಿ ನಿಮ್ಮ ಶರೀರವಾಗಿ ನೀವು ಬದುಕುತ್ತಾ ಇದ್ದರೂ ಆತ್ಮಿಕವಾಗಿ ನೀವು ಕ್ರಿಸ್ತನ ಏನಾಗಿದ್ದೀರಿ? ಮಕ್ಕಳಾಗುತ್ತೀರಿ. ಒಬ್ಬ ತಂದೆ ತಾಯಿಗೆ ಮಕ್ಕಳು ಹುಟ್ಟಿದರೆ ಆ ಮಕ್ಕಳ ಸ್ವಭಾವ ಯಾರ್ದಾಗಿರ್ತದೆ? ತಂದೆ ತಾಯಿಗಳದ್ದು ಇರ್ತದೆ ಇಲ್ವೋ? 100% ಇರ್ತದೆ. ಆ ತಂದೆ ಆಟೋಮೆಟಿಕ್ ಆಗಿ ಇವತ್ತು ಹೊಸೊಬ್ಬರಾಗಿ ಹುಟ್ಟುವುದಂತ ಹೇಳಿದರೆ ನಾವು ಯೇಸುವಿನಲ್ಲಿ ಹುಟ್ಟುವವರು. ಯೇಸುವಿಗಾಗಿ ಯೇಸು ನಮ್ಮನ್ನು ಆ ಹೊಸತನದೊಂದಿಗೆ ನಮ್ಮನ್ನು ಏನು ಮಾಡಿದ್ದಾನೆ? ಆತನು ಜೀವಿಸುವಾಗೆ ಮಾಡಿದ್ದಾನೆ. ಇವತ್ತು ಪ್ರಿಯ ದೇವಜನರೇ, ನಾವು ಹೊಸದಾಗಿ ಹುಟ್ಟಿರಬೇಕೆಂಬುದಾಗಿ ದೇವರು ಬಯಸುತ್ತಾನೆ. ಹೊಸದಾಗಿ ಹುಟ್ಟಬೇಕು. ನೀರಿನಿಂದಲೂ ಆತ್ಮನಿಂದಲೂ ಎರಡರಲ್ಲೂ ಹುಟ್ಟಿದವರಾದರೆ ನಾವು ಅಗಲವಾದ ಮಾರ್ಗದಲ್ಲಿ ಇಲ್ಲ, ನಾವು ಇಕ್ಕಟ್ಟಾದ ಮಾರ್ಗದಲ್ಲಿ, ಕ್ರಿಸ್ತನ ಮಾರ್ಗದಲ್ಲಿ ನಾವು ಜೀವಿಸ್ತಿದ್ದೇವೆ ಎಂಬುದಾಗಿ ಅರ್ಥವಾಗಿದೆ. ನಾವು ಹೊಸದಾಗಿ ಹುಟ್ಟಿದಾಗ ದೇವರ ಸ್ವರೂಪದಲ್ಲಿ ನಾವೇನು ಮಾಡ್ತೇವೆ? ಹುಟ್ಟುವರಾಗಿದ್ದೇವೆ. ಯಾಕಂದರೆ ನಮ್ಮದೇ ಉದಾಹರಣೆ ತೆಗೆದುಕೊಳ್ಳುವಾಗ ನಮ್ಮ ಮಕ್ಕಳು ನಮ್ಮ ಸ್ವಭಾವದಲ್ಲಿ ಅವರೇನಾಗ್ತಾರೆ? ಬೆಳೆಯುತ್ತಾರೆ. ನಾವು ಮಾತನಾಡುವ ರೀತಿ ಆಗಿರ್ಬೋದು, ಕ್ರಿಯೆಗಳು ಎಲ್ಲವನ್ನು ಅವರೇನು ಮಾಡ್ತಾರೆ? ಡಿಟ್ಟೋ ಪಾಲಿಸುತ್ತಾರೆ. ಇವತ್ತು ಎಷ್ಟೋ ಸಾರಿ ನನಗೆ ನಮ್ಮ ಎಷ್ಟೋ ಜನ ಹೇಳಿದ್ದಾರೆ, ತಂದೆ ಥರ ನೀವು ಕಾಣ್ತೀರಿ ಎಂಬುದಾಗಿ. ಹೌದಲ್ಲ? ಎಷ್ಟೋ ಜನ ಮಾತನಾಡುವಂಥದ್ದು ಸ್ವರ ಸಹ ಕೆಲವು ಸಾರಿ ಹೇಳಿದ್ದಾರೆ, ನಿಮ್ಮ ತಂದೆಯ ಸ್ವರವು ನಿಮಗೆ ಯಾಕೆ? ಆ ತಂದೆಯಿಂದ ನಮಗೇನು ಬರ್ತದೆ? ನಾವು ಅದೇ ರೀತಿಯಾಗಿ ನಾವು ಹುಟ್ಟುತ್ತೇವೆ. ಅದೇ ರೀತಿ ಯೇಸು ದೇವರಲ್ಲಿ ಹುಟ್ಟಿದವರು, ನಾವು ದೇವರ ಸ್ವಭಾವವನ್ನು ಧರಿಸುವವರಾಗಿದ್ದೇವೆ. ಹಾಲೆಲೂಯ. ದೇವರ ಸ್ವಭಾವವನ್ನು ಧರಿಸುವವರಾಗಿದ್ದೇವೆ. ಆಗ ನಾವು ಯಾವ ಕೆಟ್ಟ ಸಂಗತಿಗಳಿಗೆ ನಾವು ಏನಾಗುವುದಿಲ್ಲ, ನಾವು ಒಳಗಾಗುವುದಿಲ್ಲ. ಅಂಥ ಮಾರ್ಗವು ಇಕ್ಕಟ್ಟಾದ ಮಾರ್ಗವಾಗಿದೆ. ಹಾಲೆಲೂಯ. ಅಂಥ ಮಾರ್ಗದಲ್ಲಿ ಜೀವಿಸುವ ಇಕ್ಕಟ್ಟಾದ ಮಾರ್ಗ. ಯೇಸು ಒಂದು ಸಾಮ್ಯವನ್ನು ಹೇಳ್ತಾನೆ. 2 ಕೊರಿಂಥ 5:21 ಹೀಗೆ ಓದ್ತೇವೆ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನ ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ನಮಗೋಸ್ಕರ ದೇವರ ತ್ಯಾಗ ನೋಡಿ. ನಾವು ದೇವರ ಸ್ವಭಾವ ಹೊಂದಿಕೊಳ್ಳಬೇಕೆಂಬುದಾಗಿ ದೇವರು ಏನು ಮಾಡ್ತಾನಂತೆ? ನಾವು ಆತನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗುವಂತೆ, ಸ್ವಭಾವದಲ್ಲಿ ನೀತಿ ಸ್ವರೂಪಿಗಳಾಗಿ ಕಾಣಲ್ಪಡೋದಕ್ಕೋಸ್ಕರ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ನಮ್ಮ ಸ್ವಭಾವನೆಲ್ಲ ಆತನ ತೆಗೆದುಕೊಂಡ, ನಮ್ಮ ಎಲ್ಲ ಕೆಟ್ಟ ಸ್ವಭಾವಗಳನ್ನು ಆತನು ತೆಗೆದುಕೊಂಡು ನಮ್ಮನ್ನು ಏನು ಮಾಡಬೇಕೆಂಬುದಾಗಿ ಆತನು ಬಯಸಿದನು. ದೇವರು ನೀತಿ ಸ್ವರೂಪಿಗಳಾಗಿ, ಅಂದರೆ ದೇವರ ನೀತಿಯ ಆ ತತ್ವರೂಪಿಗಳಾಗುವಂತೆ, ಆ ದೇವರ ನೀತಿಯನ್ನು ನಾವು ಹಿಂಬಾಲಿಸುವಂತೆ ದೇವರು ಯೇಸು ಸ್ವಾಮಿಯನ್ನು ಹಾಲೆಲೂಯ ಪಾಪ ಸ್ವರೂಪಿಯಾಗಿ ಆತನನ್ನು ಮಾಡಿದನು. ಹಾಲೆಲೂಯ. ಪ್ರಿಯ ದೇವಜನರೇ, 1 ಕೊರಿಂಥ 15:22 ಓದ್ತೇವೆ, ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿಸುವವರಾದರು. ಹಾಲೆಲೂಯ. ಎಲ್ಲರೂ ಜೀವಿತರಾದರು. ಪ್ರಿಯ ದೇವಜನರೇ, ಎಂಥ ತ್ಯಾಗವನ್ನು ನಮ್ಮ ದೇವರು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕಳಿಸಿಕೊಟ್ಟು ಆತನು ಮಾಡಿದನು. ಪ್ರಿಯರೇ, ಯಾಕೆ? ನಾವು ನೀತಿ ಸ್ವರೂಪಿಗಳಾಗಿ ಕಾಣುವುದಕ್ಕೋಸ್ಕರ. ಯೇಸುವನ್ನು ನಮಗೋಸ್ಕರ ಆತನು ದಾರಿ ಎಳೆದನು.
ಯೇಸು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಆತನು ಪಾಪ ಸ್ವರೂಪಿಯಾದನು. ಇವತ್ತು ನಾವು ಪಾಪದಲ್ಲಿ ಜೀವಿಸಬಾರದೆಂಬುದಾಗಿ, ಪಾಪದ ಆ ಟೈಟಲ್ ನಮ್ಮಲ್ಲಿ ಇರಬಾರದು, ಇವನು ಪಾಪಿ ಎಂಬುದಾಗಿ ಕರೆಸಿಕೊಳ್ಳಬಾರದೆಂಬುದಾಗಿ ದೇವರು ಏನು ಮಾಡ್ತಾನೆ, ಯೇಸುವನ್ನು ನಮಗೋಸ್ಕರ ಕ್ರೂಜೆಯಲ್ಲಿ ಅರ್ಪಿಸಿದನು. ಇವತ್ತು ನಾವು ನೆನೆಸಬೇಕು, ನಾವು ಪಾಪಿಗಳಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪಾಪ ಮಾಡುವವನು ಮಾತ್ರ ಪಾಪಿ. ಒಂದು ವೇಳೆ ನಾವು ಪಾಪ ರಹಿತರಾಗಿ ಜೀವಿಸುತ್ತಿರುವುದಾದರೆ ನಾವೇನಲ್ಲ, ಪಾಪಿಗಳಲ್ಲ. ಇವತ್ತು ಯೇಸುವಿನ ಮುಖಾಂತರವಾಗಿ ನಮಗೆ ದೇವರು ವಿಶೇಷವಾದ ಮಾರ್ಗವನ್ನು ಆತನು ಉಂಟು ಮಾಡಿದನು. ಪ್ರಿಯರೇ, ಒಂದು ಸಾಮ್ಯದೊಂದಿಗೆ ನಾನು ಮುಗಿಸ್ತೇನೆ. ಯೇಸು ಒಂದು ಸಾಮ್ಯ ಹೇಳ್ತಾನೆ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 15ನೇ ವಚನದಿಂದ, ಜನರಿಗೆ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿ ಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ. ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜವನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು ನಮ್ಮ ಜೀವಾತ್ಮಕ್ಕೆ, ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕುಗಳು ನಿನಗೆ ಬಿದ್ದಿದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ತನಗೋಸ್ಕರ ದ್ರವ್ಯನಿಟ್ಟುಕೊಂಡು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅವನಂತೆಯೇ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಒಂದು ಐಶ್ವರ್ಯವಂತನು, ಇಲ್ಲಿ ದೇವರ ಸನ್ನಿಧಾನದಲ್ಲಿ ಒಂದು ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಒಂದು ರೀತಿಯ ಸಾಮ್ಯದ ರೂಪದಲ್ಲಿ ಆತನು ಹೇಳ್ತಿದ್ದಾನೆ. ಒಬ್ಬ ಐಶ್ವರ್ಯವಂಚನ ಮನಸ್ಸು ಎಲ್ಲಿರುತ್ತದೆ, ಅಥವಾ ಐಶ್ವರ್ಯವಾಗಬೇಕೆಂಬುವ ಎಂದು ಬಯಸುವವನ ಮನಸ್ಸು ಯಾವ ರೀತಿ ಇರುತ್ತದೆ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ಓದಿದ್ದೇವೆ. ಅವನಿಗೆ ಒಳ್ಳೆ ಬೆಳೆ ಸಿಗುತ್ತದೆ. ಬೆಳೆ ಸಿಕ್ಕಿದ ನಂತರ ಅವನು ಯೋಚನೆ ಮಾಡ್ತಾನೆ, ನನಗೆ ಇದು ಕೂಡಿಸಿಡ್ಲಿಕ್ಕೆ ಏನಿಲ್ಲ, ಸ್ಥಳ ಇಲ್ಲ, ಕೂಡಿಸಿಡ್ಲಿಕ್ಕೆ ಸ್ಥಳ ಇಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ, ಒಂದು ಹೊಸ ಸ್ಥಳವನ್ನು ಅದಕ್ಕೋಸ್ಕರ ತಯಾರು ಮಾಡ್ತಾನೆ. ತಯಾರು ಮಾಡಿಕೊಂಡು ತನಗೆ ತಾನೇ ಹೇಳ್ತಾನೆ, ನನ್ನ ಜೀವಾತ್ಮಕ್ಕೆ, ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ ಹೇಳ್ತಾನೆ, ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ದಾನೆ, ಆಯಿತು, ನಾನೀಗ ಕೂಡಿಸಿಟ್ಕೊಂಡಿದ್ದೇನೆ, ನನ್ನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟಿದೆ, ನನಗೆ ಒಳ್ಳೆ ಕೆಲಸವಿದೆ, ನನಗೆ ಅದು ಇದೆ, ಇದು ಇದೆ, ಸ್ವಲ್ಪ ಸ್ಥಳಗಳನ್ನೆಲ್ಲ ತೆಗೆದುಕೊಂಡಿಟ್ಟಿದ್ದೇನೆ, ಒಂದು 2-3 ಮನೆಗಳಿದೆ, ಅದು ಇದೆ, ಇದು ಇದೆ, ಎಲ್ಲ ಯೋಚನೆ ಬಂತದೆ. ಯೋಚನೆ ಮಾಡ್ತಾನೆ. ತನ್ನ ಜೀವಾತ್ಮಕ್ಕೆ ಅವನೇ ಹೇಳ್ತಾನೆ, ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳ್ತಾನೆ. ಹೀಗೆ ಯೋಚನೆ ಮಾಡ್ತಿರುವಾಗ ಅವನಿಗೆ ಒಂದು ಶಾಕಿಂಗ್ ಆದಂಥ ಮಾತು ಕೇಳ್ತದೆ. ಏನು? ನೀನು ಬುದ್ಧಿಹೀನನು. ಏನೆಂಬುದಾಗಿ ಹೇಳ್ತಾನೆ, ನೀನು ಬುದ್ಧಿಹೀನನು. ಯಾಕೆ ಬುದ್ಧಿಹೀನನು? ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು? ನೀನು ಸಿದ್ಧ ಮಾಡಿಟ್ಟುಕೊಂಡಿರುವುದು ಯಾರಿಗಾಗುವುದು? ಪ್ರಿಯ ದೇವಜನರೇ, ಇದರ ಹಿಂದಿನ ಅರ್ಥ, ಯೇಸುಸ್ವಾಮಿ ದೇವರ ವಿಷಯದಲ್ಲಿ ನಾವು ಏನಾಗಿರಬೇಕೆಂಬುದಾಗಿ ಯೇಸುಸ್ವಾಮಿ ಹೇಳ್ತಾನೆ, ಐಶ್ವರ್ಯವಂತರಾಗಿರಬೇಕು. ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗಿರು. ಅವನನ್ನೇ ದೇವರು ಇಷ್ಟಪಡುತ್ತಾನೆ. ತನಗೋಸ್ಕರ ದ್ರವ್ಯನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗಿರದೆ ಇರುವವನು ಅವನಂತೆಯೇ ಎಂಬುದಾಗಿ. ಅಂದರೆ ಅವನ ಅಗಲ ಮಾರ್ಗದಲ್ಲಿ ನಡೆಯುತ್ತಾ ಇದ್ದಾನೆ ಎಂದರ್ಥ. ಇವತ್ತು ಸಭೆಯೇ ನಾವೆಲ್ಲರೂ ಸಹ ಬೈಬಲಿನ ಮೂಲ ಬೋಧನೆಗಳಿಗೆ ನಾವು ಬರಬೇಕು. ಕರ್ತನು ನಮ್ಮನ್ನು ಆಶೀರ್ವದಿಸುತ್ತಾನೆ. ಅದೇ ಪರ್ವತ ಪ್ರಸಂಗದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ದೇವರಾಜ್ಯಕ್ಕಾಗಿ, ನೀತಿಗಾಗಿ ನೀವು ತವಕ ಪಡಿರಿ, ಆಗ ಉಳಿದೆಲ್ಲ ಸಂಗತಿಗಳು ನಿಮ್ಮನ್ನು ಹಿಂಬಾಲಿಸ್ತದೆ. ಲೋಕದ ಎಲ್ಲ ಸಂಗತಿಗಳು ನಿಮ್ಮ ಕೈವಶವಾಗಿರಬೇಕಾದರೆ, ರಿಲಯನ್ಸ್ನವ್ರು ಹೇಳ್ತಾರೆ, ದುನಿಯಾ
ಮುಟ್ಟಿಮೆ, ಧ್ವನಿಯ ಮುಟ್ಟಿಮೆ ಬರಬೇಕಾದರೆ ನಾವು ದೇವರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡಬೇಕು. ಹಲ್ಲೆಲೂಯಾ. ದೇವರಾಜ್ಯಕ್ಕಾಗಿ, ನೀತಿಗಾಗಿ ನೀವು ತವಕ ಪಡಿರಿ. ಪ್ರಿಯ ದೇವಚನ, ಯೇಸುಸ್ವಾಮಿ ಇದೇ ಪರ್ವತ ಪ್ರಸಂಗದಲ್ಲಿ ತನ್ನ ಜನರಿಗೆ ಹೇಳ್ತಾ ಇದ್ದಾನೆ, ನಮ್ಮ ಮೊದಲನೇ ಪ್ರಯಾರಿಟಿ ದೇವರಾಗಿರಲಿ. ಹಲ್ಲೆಲೂಯಾ. ದೇವರಾಗಿರಲಿ. ಆ ರಾಜ್ಯಕ್ಕಾಗಿ ನೀವು ತವಕ ಪಡಿರಿ, ಆಗ ಉಳಿದೆಲ್ಲ ಸಂಗತಿಗಳು ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತದೆ ಎಂಬುದಾಗಿ. ಪ್ರಿಯರೇ, ಇವತ್ತು ಹೌದು, ಯೇಸು ನಮಗೊಂದು ವಿಶೇಷವಾದಂಥ ಒಂದು ಅರ್ಥಗರ್ಭಿತವಾದ ಸಾಮ್ಯವನ್ನು ಹೇಳ್ತಾ ಇದ್ದಾನೆ. ದೇವರ ವಿಷಯದಲ್ಲಿ ಐಶ್ವರ್ಯವಂತರಾಗಿರಬೇಕೆಂಬುದಾಗಿ. ಹಲ್ಲೆಲೂಯಾ. ಯಾವ ವಿಷಯದಲ್ಲಿ? ದೇವರ ವಿಷಯದಲ್ಲಿ ನಾವು ಐಶ್ವರ್ಯವಂತರಾಗಿರಬೇಕು. ಹಲ್ಲೆಲೂಯಾ. ದೇವರ ಮಾರ್ಗ ಅದು ಹಲ್ಲೆಲೂಯಾ ಬಹಳ ಸರಳವಾದದ್ದೆಂಬುದಾಗಿ ನಾವು ಕಾಣುತ್ತದೆ. ಆದರೂ ಸರಳವಾದದ್ದೇ. ನಾವು ನಿಜವಾಗಿ ಪ್ರೀತಿಯಿಂದ ನಾವು ದೇವರನ್ನು ನಾವು ಅನುಸರಿಸುತ್ತಾ ಇರೋದಾದರೆ ಯಾವ ಮಾರ್ಗವೂ ಕಷ್ಟವಲ್ಲ. ಮನುಷ್ಯನ ಬಗ್ಗೆ ಹೇಳುವಾಗ ಹೇಳ್ತಾರೆ, ಮನುಷ್ಯನ ಕೈಯಲ್ಲಿ ಆಗದಿರುವಂಥ ಯಾವ ಸಂಗತಿಗಳೇ ಇಲ್ಲ ಎಂಬುದಾಗಿ. ಹೌದಾ? ಏನೇ ಮಾಡಬೇಕೆಂಬುದಾಗಿ ನಿರ್ಧರಿಸಿದರೆ ಮನುಷ್ಯನಿಗೆ ಎಲ್ಲ ಕಾರ್ಯಗಳು ಮಾಡಲಿಕ್ಕೆ ಸಾಧ್ಯ. ಯಾರ ಸಹಾಯದೊಂದಿಗೆ? ದೇವರ ಸಹಾಯದೊಂದಿಗೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಹೌದು, ಇವತ್ತು ಕರ್ತನ ಭೋಜನ ನಮ್ಮ ಮುಂದೆ ಇದೆ. ಇವತ್ತು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾನು ಯಾವ ಮಾರ್ಗದಲ್ಲಿ ಇವತ್ತು ನಡೆಯುತ್ತಾ ಇದ್ದೇನೆ? ಅಗಲವಾದ ಮಾರ್ಗದಲ್ಲಿ ನಾನು ನಡೆಯುತ್ತಾ ಇದ್ದೇನಾ, ಅಥವಾ ಇಕ್ಕಟ್ಟಾದ ಮಾರ್ಗದಲ್ಲಿ ನಾನು ನಡೆಯುತ್ತಾ ಇದ್ದೇನಾ? ಇವತ್ತು ಒಂದು ವೇಳೆ ಅಗಲ ಮಾರ್ಗದಲ್ಲಿ ನಡೆಯುತ್ತಿದ್ದರೆ, ಆ ಮಾರ್ಗದಲ್ಲೇ ನೀವು ಪ್ರಯಾಣವನ್ನು ಬೆಳೆಸುತ್ತಿರೋದಾದರೆ, ಇವತ್ತು ನೀವು ಆ ಪ್ರಯಾಣವನ್ನು ಏನಾಗಬೇಕು? ಪ್ರಯಾಣವನ್ನು ರಿಜೆಕ್ಟ್ ಮಾಡಿ, ಒಂದು ವೇಳೆ ಸೈತಾನನಿಗೆ ಟಿಕೆಟ್ ಎಲ್ಲ ಸೈತಾನಿಂದ ಖರೀದಿ ಎಲ್ಲ ಮಾಡಿದ್ದರೆ, ಎಲ್ಲ ಟಿಕೆಟ್ ರಿಫಂಡ್ ಸಮೇತ ತಗೊಂಡು ಸೀದಾ ಯೇಸುವಿನ ಬಳಿಗೆ ಬನ್ನಿರಿ. ಹಲ್ಲೆಲೂಯಾ. ಇಕ್ಕಟ್ಟಾದ ಮಾರ್ಗದಲ್ಲಿ ನೀವು ಪ್ರಾರಂಭಿಸಿ. ಯಾಕೆಂದರೆ ಇವತ್ತು ನಮ್ಮ ದೇವರು ಬಯಸುವಂಥದ್ದು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯಿರಿ. ನಮಗೆ ದೇವರು ಕಂಡುಕೊಳ್ಳುವಂಥ ಕೃಪೆಯನ್ನು ಕೊಟ್ಟಿದ್ದಾನೆ. ಎಷ್ಟೋ ಜನರಿಗೆ ಈ ಕಂಡುಕೊಳ್ಳುವಂಥ ಇಕ್ಕಟ್ಟಾದ ಮಾರ್ಗವನ್ನು ಕಂಡು ಹಿಡಿಯುವವರು ಬಹಳ ಸ್ವಲ್ಪ ಎಂಬುದಾಗಿ ಯೇಸು ಹೇಳ್ತಾನೆ. ಬಹಳ ಸ್ವಲ್ಪ. ಆ ಸ್ವಲ್ಪದರಲ್ಲಿ ನಾವುಗಳು ಸೇರಿದ್ದೇವೆ. ಹಲ್ಲೆಲೂಯಾ. ಇಕ್ಕಟ್ಟಾದ ಮಾರ್ಗವನ್ನು ಕಂಡು ಹಿಡಿಯುವುದರಲ್ಲಿ ಹಲ್ಲೆಲೂಯಾ, ದೇವರು ನಮಗೆ ಕೃಪೆಯನ್ನು ತೋರಿಸಿದ್ದಾನೆ. ನಾವು ಇವತ್ತು ಆ ಇಕ್ಕಟ್ಟಾದ ಮಾರ್ಗವನ್ನು ಕಂಡು ಹಿಡಿದಂಥ ಜನರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಈ ಮಾರ್ಗದಲ್ಲಿ ನಾವು ಜೀವಿಸೋಣ. ಹಲ್ಲೆಲೂಯಾ. ಎಂದಿಗೂ ನೀವು ಸೋಲನ್ನು ಕಾಣೋದಿಲ್ಲ ಪ್ರಿಯರೇ. ಸೋಲು ತರುವಂಥ ಸೈತಾನನ್ನು ಜಯಿಸುವಂಥ ಬಲ ದೇವರು ನಿಮಗೆ ಕೊಡುತ್ತಾನೆ. ಎಲ್ಲವನ್ನು ಸೈತಾನ ನಮಗೆ ಸೋಲಾಗೋದಿಲ್ವ? ಸೋಲುಗಳು ಬರುತ್ತದೆ. ಕಷ್ಟಗಳು ಬರುವುದಿಲ್ವ? ಬರುತ್ತದೆ. ನೋವುಗಳು, ಸಮಸ್ಯೆಗಳು, ರೋಗಗಳು ಬರುವುದಿಲ್ವ? ಬರುತ್ತದೆ. ಆದರೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಹ ದೇವರು ನಮಗೆ ಕೊಡುತ್ತಾನೆ. ಹಲ್ಲೆಲೂಯಾ. ಅದೇ ನಮ್ಮ ಸ್ಪೆಷಾಲಿಟಿ, ಕ್ರೈಸ್ತ ಮಾರ್ಗ. ದೇವ ಮಕ್ಕಳಾಗಿ ಜೀವಿಸುವವರಿಗೆ ದೇವರ ವಿಶೇಷವಾದಂಥ ಒಂದು ಸೆಕ್ಯೂರಿಟಿ, ಇನ್ಶೂರೆನ್ಸ್ ಅದಂತೇಳಿದೆ, ತಪ್ಪಿಸಿಕೊಳ್ಳುವಂಥ ಮಾರ್ಗ. ಹಲ್ಲೆಲೂಯಾ. ತಪ್ಪಿಸಿಕೊಳ್ಳುವ ಮಾರ್ಗವನ್ನು ದೇವ ನಮಗೆ ಕೊಡುತ್ತಾನೆ ಪ್ರಿಯರೇ. ಹೌದು, ಸಂತೋಷಕ್ಕಾಗಿ ಹುಡುಕುತ್ತಾ ಇದ್ದೀರಾ? ಹಲ್ಲೆಲೂಯಾ. ಸಂತೋಷ ನಮ್ಮ ಯೇಸುವಿನಲ್ಲಿ ಸಿಗುವಂಥದ್ದಾಗಿದೆ. ಅಗಲವಾದ ಮಾರ್ಗದಲ್ಲಿ ಸಂತೋಷವಿದೆ. ಅದು ತಾತ್ಕಾಲಿಕವಾದ, ಟೆಂಪ್ರವರಿ, ನೆಶೆಯ ಜೀವಿತವಾಗಿರ್ತದೆ. ತಾತ್ಕಾಲಿಕವಾದದ್ದು. ನೋಡಲಿಕ್ಕೆ ಮಾತ್ರ ಬಹಳ ಲೈಟ್ಗಳು, ಬಹಳ ಒಂದು ರೀತಿಯ ವಿಶೇಷವಾಗಿ ಕಾಣಬಹುದಾದರೆ ಅದು ಟೆಂಪ್ರವರಿ. ಅದರ ಎಂಡ್ ಪಾತಾಳವಾಗಿದೆ. ನರಕದ ಇಕ್ಕಟ್ಟಾದ ಮಾರ್ಗದ ಎಂಡ್ ಪರಲೋಕವಾಗಿದೆ. ಹಲ್ಲೆಲೂಯಾ. ಇವತ್ತು ನೀವು ಆರಿಸಿಕೊಳ್ಳಿ, ಯಾವುದು ಬೇಕದನ್ನು ಆರಿಸಿಕೊಳ್ಳಿ. ನಿಮಗೆ ಬಿಟ್ಟಿದೆ. ದೇವರು ಆಯ್ಕೆಯ ಸ್ವಾತಂತ್ರ್ಯವನ್ನು ಪ್ರತಿ ಮನುಷ್ಯನಿಗೆ ಕೊಟ್ಟಿದ್ದಾನೆ. God has given you every choice ಮಾಡುವಂಥ ನಮ್ಮನ್ನು ರೋಬೋಟ್ಗಳನ್ನಾಗಿ ದೇವರು ಉಂಟು ಮಾಡಲಿಲ್ಲ. ಬದಲಾಗಿ ನಮಗೆ ಯೋಚಿಸಿ ತಿಳಿದುಕೊಂಡು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ನೀವು ಆಯ್ಕೆ ಮಾಡುವಂಥದ್ದು ನಿಮ್ಮ ಕೈಯಲ್ಲಿದೆ ಪ್ರಿಯರೇ. ಇವತ್ತು ಹೌದು, ಐಶ್ವರ್ಯವಂತರಾಗೋಣ. ಯಾವ ವಿಷಯದಲ್ಲಿ? ಪರಲೋಕದ ವಿಷಯದಲ್ಲಿ, ದೇವರ ವಿಷಯದಲ್ಲಿ ನಾವೇನಾಗೋಣ? ಐಶ್ವರ್ಯವಂತರಾಗೋಣ. ದೇವರ ರಾಜ್ಯಕ್ಕಾಗಿ ತವಕ ಪಡುವಾಗ ಉಳಿದೆಲ್ಲ ಸಂಗತಿಗಳು ನಮ್ಮನ್ನೇನು ಮಾಡ್ತದೆ? ಹಿಂಬಾಲಿಸಿಕೊಂಡು ಬರುತ್ತದೆ. ದೇವರು ಎಂದಿಗೂ ನಮ್ಮನ್ನು ಆಶಾಭಂಗ ಪಡಿಸುವುದಿಲ್ಲ ಪ್ರಿಯರೇ. ಇವತ್ತು ನಾವೆಲ್ಲರೂ ಯೇಸುವಿಗಾಗಿ ನಾವು ಜೀವಿಸೋಣ. ಹಲ್ಲೆಲೂಯಾ. ಹೌದು, ನಾನು ಇನ್ನೊಂದು ಸಾರಿ ಆ ವಾಕ್ಯವನ್ನು ಓದಿ ನಾನು ಕ್ಲೋಸ್ ಮಾಡ್ತೇನೆ. ಇಕ್ಕಟ್ಟಾದ ಬಾಗಿಲಿಂದ ಒಳಗೆ ಹೋಗಿರಿ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ. BPCಯ ಎಲ್ಲರೂ ಎಲ್ಲಿ ಹೋಗಿರಬೇಕು? ಇಕ್ಕಟ್ಟಾದ ಬಾಗಿಲಿನೊಳಗೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಿಲು ಬಹಳ ದೊಡ್ಡದಾಗಿದೆ, ದಾರಿ
ಅಗಲವಾಗಿದೆ, ಅದರಲ್ಲಿ ಹೋಗುವವರು ಬಹು ಮಂದಿ. ನಾವು ನೋಡ್ತಾ ಇದ್ದೇವೆ, ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ಇವತ್ತು ನಾವು ಅದನ್ನು ಕಂಡು ಹಿಡಿದಿದ್ದೇವೆ. ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ವಾಕ್ಯಗಳ ಮುಖಾಂತರ ದೇವರು ನಮ್ಮನ್ನು ಬಲಪಡಿಸಲಿ. ಮುಂದಿನ ಸಮಯದಲ್ಲಿ